ಎಲ್ಲರಿಗೂ ನಮಸ್ಕಾರ. ಈ ಒಂದು ಅವಧಿಯಲ್ಲಿ ನಾನು ಷೇರುದಾರರ ಮೌಲ್ಯ ರಚನೆಯಲ್ಲಿ, ಯಾಕಂದರೆ ಈಗಾಗಲೇ ನಾವು ಷೇರುದಾರರ ಮೌಲ್ಯದ ಬಗ್ಗೆ ನಾವು ಅಧ್ಯಯನವನ್ನು ಮಾಡಿದ್ದೀವಿ ಅಲ್ವಾ. ಷೇರುದಾರರ ಮೌಲ್ಯದ ರಚನೆ, ಈ ರಚನೆಯಲ್ಲಿ ಇರುವಂತಹ ಏನು ಈ ರಚನೆ ಇದೆ ಇದರಲ್ಲಿ ಇರುವಂತಹ ಗುರಿಗಳು ಯಾವ ಗುರಿಗಳು ಅಂತಂದರೆ, ನಾವು ಅದನ್ನು ಆರ್ಥಿಕ ಗುರಿಗಳು, ಷೇರುದಾರರ ಮೌಲ್ಯ ರಚನೆಯಲ್ಲಿರುವಂತಹ ಆರ್ಥಿಕ್ ಗುರಿಗಳು ಹಾಗೂ ತಂತ್ರಗಳ ಕುರಿತಾಗಿ ನಾವು ತಿಳ್ಕೊಳ್ಳೋಣ ಅಲ್ವಾ. ಏನೋ ಶೇರ್ ಹೋಲ್ಡರ್ ವ್ಯಾಲ್ಯೂ ಕ್ರಿಯೇಷನ್, ಫಿನಾನ್ಷಿಯಲ್ ಗೋಲ್ಸ್ ಆ್ಯಂಡ್ ಸ್ಟ್ರಾಟಜಿ ಅಂತ. ಈಗ ಮೊದಲನೇದಾಗಿ ಬರೋದಾದರೆ ಏನಪ್ಪ ಅಂದರೆ, ಇಲ್ಲಿ ನೋಡ್ರಿ ಏನು ಹೇಳ್ತಂದ್ರೆ, planning ahead by setting financial goals is crucial for immediate and long term financial success of any individuals ಅಂತ. ಕ್ರೂಷಿಯಲ್ ಹೇಗೆ ಯಾವುದೇ ವ್ಯಕ್ತಿಯ ತಕ್ಷಣದ ಮತ್ತು ದೀರ್ಘಕಾಲೀನ ಆರ್ಥಿಕ ಯಶಸ್ಸಿಗೆ ಹಣಕಾಸಿನ ಗುರಿಗಳನ್ನು ನಿಗದಿಪಡಿಸುವ ಮೂಲಕ ಯೋಜಿಸುವುದು ಬಹಳ ಮುಖ್ಯ. ಯಾವುದೇ ಆಗಲಿ ಏನಂದರೆ, ಸಕ್ಸಸ್ ಆಗಿದೆ ಅಂತ ಸುಮ್ಮನೆ ಇರೋದಲ್ಲ, ಏನೋ ದೀರ್ಘಕಾಲೀನ ಆರ್ಥಿಕ ಯಶಸ್ಸಿಗೆ, ಲಾಂಗ್ ಟರ್ಮ್ ಬಿಸ್ನೆಸ್ನ ನಾವು ಸ್ಟಾರ್ಟ್ ಮಾಡೋಂಥದ್ದು ಶಾರ್ಟ್ ಟರ್ಮ್ಗೋಸ್ಕರ ಮಾಡಲ್ಲ, ಅಂದರೆ ಅಲ್ಪಾವಧಿ ಅಲ್ಲ, ದೀರ್ಘಾವಧಿ. ಈ ದೀರ್ಘಾವಧಿಯ ಹಣಕಾಸಿನ ಕುರಿತಾಗಿ ನಾವು ಗುರಿಗಳನ್ನು ನಿರ್ಧಾರ ಮಾಡ್ಕೋಬೇಕಾಗತ್ತೆ. ಈಗಾಗಲೇ ಗೊತ್ತಿರುವಾಗ ನಿಮಗೆ ಒಂದು ಉದಾಹರಣೆ ಮುಖಾಂತರ ಹೇಳೋದಾದ್ರೆ, ಒಂದು 100 ಕಂಪನಿ ಹೊಸದಾಗಿ ಬಿಸ್ನೆಸ್ ಅನ್ನ ಆರಂಭ ಮಾಡಿದ್ರೆ, ಒಂದು 100 ವ್ಯಾಪಾರ ಸಂಸ್ಥೆಗಳನ್ನ ಹೊಸದಾಗಿ ಆರಂಭ ಮಾಡಿದ್ರೆ, ಅದರಲ್ಲಿ ಕಡೆಯದಾಗಿ ಉಳ್ಕೊಳ್ಳೋವಂಥದ್ದು ಕೇವಲ 5ರಿಂದ 7 ಸಂಸ್ಥೆಗಳು ಉಳ್ಕೊತವೆ. ಮಿಕ್ಕಿದ್ರೆ ಏನಾಗ್ತವೆ ಅಂತಂದ್ರೆ, ಇವು ಸರಿಯಾದ ರೀತಿಯ ಯೋಜನೆ ಇಲ್ಲದೆ ಅವು ಹಳ್ಳ ಹಿಡಿದು ಬಿಡ್ತವೆ. ಯಾಕೆ ಇವು 5 ಮತ್ತು 7 ಅಥವಾ 10 ಸಂಸ್ಥೆಗಳು ಮಾತ್ರನೇ ಯಾಕೆ ಮಾರುಕಟ್ಟೆ ಉಳಿತದೆ ಅಂತಂದ್ರೆ, ಅವ್ರು ಮಾಡಿರುವಂತಹ ದೀರ್ಘಕಾಲೀನ ಆರ್ಥಿಕ ಯೋಜನೆಗಳು, ಅದಕ್ಕೆ ಸಂಬಂಧಿತ ಇರುವಂತಹ ಹಣಕಾಸಿನ ಗುರಿಗಳು, ಇದರಿಂದಾಗಿ ಏನಾಗ್ತವೆ, ಇವು ಮಾರ್ಕೆಟಲ್ಲಿ ಹೋಗ್ಕೊಂಡಿರ್ತವೆ. ಹಾಗಾಗಿ ನಾವು ಮಾರ್ಕೆಟಲ್ಲಿ ಯಶಸ್ವಿ ಉದ್ಯಮ ಅಂತ ಅನ್ನಿಸ್ಕೋಬೇಕಾದಾಗ ಏನ್ ಮಾಡಬೇಕು, ದೀರ್ಘಕಾಲೀನ ಆರ್ಥಿಕ ಯಶಸ್ಸಿಗೆ ಬೇಕಾದಂತಹ ಹಣಕಾಸಿನ ಗುರಿಗಳನ್ನ, ಅದೇ ಹೇಳ್ತಾ ಇರೋದು ಏನೋ ಸೆಟ್ಟಿಂಗ್, ಪ್ಲಾನಿಂಗ್ ಅಹೆಡ್, ಸೆಟ್ಟಿಂಗ್ ಫಿನಾನ್ಷಿಯಲ್ ಗೋಲ್ ಗಳನ್ನ ನಾವು ನಿಗದಿಪಡಿಸುವ ಮೂಲಕ ಏನ್ ಮಾಡಬೇಕು, ಯೋಜನೆ ಬಹಳ ಮುಖ್ಯ ಆಗಿರ್ತದೆ. ಲಾಂಗ್ ಟರ್ಮ್ ಆಬ್ಜೆಕ್ಟಿವ್ಸ್ ಇರಬೇಕು, ಯಾವತ್ತೂ ಶಾರ್ಟ್ ಟರ್ಮ್ ಇರಬಾರ್ದು. ಓಕೆ, ಹಾಗಾಗಿ ಪ್ಲಾನಿಂಗ್ ಅನ್ನೋಂಥದ್ದು ಬಹಳ ಮುಖ್ಯ ಎಲ್ಲ ಕಡೆನೂ. ಅದು ಜೀವನ ಆಗಿರ್ಬೋದು, ದೇಶ ಆಗಿರ್ಬೋದು, ಕಂಪನಿ ಆಗಿರ್ಬೋದು, ಅಥವಾ ನಮ್ಮ ಹುದ್ದೆಯಲ್ಲಾಗಿರ್ಬೋದು, ಎಲ್ಲ ಕಡೆನೂ ಅಷ್ಟೇ. ಯೋಜಿತ ರೂಪದಲ್ಲಿ ನಾವು ಕಾರ್ಯಾಚರಣೆ ಮಾಡಿದಾಗ ಅಲ್ವಾ, ಯೋಜಿತ ರೂಪದಲ್ಲಿ ನಾವು ಕಾರ್ಯಾಚರಣೆಗಳನ್ನು ಮಾಡಿದಾಗ ಖಂಡಿತವಾಗಿಯೂ ಇದು ದೀರ್ಘಾವಧಿಯಲ್ಲಿ ಅದರ ಪ್ರತಿಫಲವನ್ನು ನಾವು ಕಾಣ್ತೀವಿ ಅಲ್ವಾ. ದೀರ್ಘಾವಧಿಯಲ್ಲಿ ಪ್ರತಿಫಲವನ್ನು ನಾವು ಕಾಣ್ತೀವಿ. ಅದೇ ಥರ ವ್ಯಾಪಾರ ಸಂಸ್ಥೆಯಲ್ಲೂ ಕೂಡ ಅಷ್ಟೇ. ಏನು ಮಾಡಬೇಕಪ್ಪ ಅಂದರೆ, ದೀರ್ಘಕಾಲೀನ ಒಂದು ಎಕನಾಮಿಕ್ ಸಕ್ಸಸ್ ಬೇಕು ಅಂತಂದರೆ ನಾವೇನು ಮಾಡಬೇಕು, ಹಣಕಾಸಿನ ಗುರಿಗಳನ್ನು ನಿಗದಿಪಡಿಸಿ ನಾವು ಪ್ಲ್ಯಾನ್ ಮಾಡಿ ಅದನ್ನು ಅಳವಡಿಸ್ಕೋಬೇಕು ಅಂಥೇಳಿ ಇದನ್ನು ಹೇಳ್ತದೆ. ಹಾಗೆ ಮುಂದುವರೆದು ಹೇಳೋದಾದ್ರೆ ಏನು ನೋಡ್ರಿ, ಇನ್ನೊಂದು ಹೇಳ್ತೆ, ಒನ್ ಜಸ್ಟ್ ನೀಡ್ಸ್ ಕೀಪ್ ಎ ಫ್ಯೂ ಸಿಂಪಲ್ ಥಿಂಗ್ಸ್ ಯಾವುದು ಇನ್ ಮೈಂಡ್ ಆ್ಯಂಡ್ ಬಿ ಮೆಟಿಕ್ಯುಲಿಯಸ್ ವಿತ್ ದೇರ್ ಪ್ಲಾನ್ಸ್ ವಿಚ್ ವಿಲ್ ಗೋ ಎ ಲಾಂಗ್ ವೇ is not just helping you set your financial goals but also achieving them. ಅಂದರೆ ಕೇವಲ ಸರಳ ವಿಷಯಗಳನ್ನು ಮನಸ್ಸಲ್ಲಿಟ್ಕೋಬೇಕು. ಸರಳ ಅಂದರೆ ಕಠಿಣವಾಗಿರಬಾರ್ದು, ಬಹಳ ಸರಳವಾಗಿ ಶ್ರಮಿಸ್ಕೋಬೇಕು ಮತ್ತು ಅವರ ಯೋಜನೆಗಳೊಂದಿಗೆ ನಿಖರವಾಗಿರಬೇಕು. ಎಕ್ಸಾಕ್ಟ್ ನಮಗೆ ನಾವೇನು ಯೋಜನೆ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ನಮ್ಗೆ ಇಲ್ಲೇನಿರಬೇಕು, ಸ್ಪಷ್ಟತೆ ಇರಬೇಕು ಅಲ್ವಾ. ನಮಗೆ ನಾವೇನು ಇಲ್ಲಿ ಯೋಜನೆಗಳನ್ನ ಮಾಡ್ತಾ ಇದ್ದೀವಿ ಅದರ ಕುರಿತಾಗಿ ನಮಗೆ ಏನಿರಬೇಕು, ನಿಖರವಾಗಿರಬೇಕು. ನಾವು ಅಂದರೆ ಇದರ ಕುರಿತಾಗಿ ನಮಗೆ ಸ್ಪಷ್ಟತೆ ಇರಬೇಕು. ಹಾಗೇನೆ ಇದು ನಿಮ್ಮ ಹಣ, ಇವೆಲ್ಲ ಏನಾಗುತ್ತೆ ನೋಡ್ರಿ, ನಮಗೆ ಯೋಜನೆ ಕುರಿತಾಗಿರುವಂತಹ ಸ್ಪಷ್ಟತೆ ಮತ್ತು ಅದು ಇರುವಂತಹ
ಸರಳತೆ ಇರೋದ್ರಿಂದ ಏನಾಗ್ಬಿಡ್ತದೆ, ಹಂಗಿದ್ದಾಗ ನಮ್ಗೆ ಆಟೋಮೆಟಿಕ್ ಆಗಿ ಹಣಕಾಸಿನ ಗುರಿಗಳನ್ನು ಹೊಂದಿಸಲು ಸಹಾಯ ಮಾಡುವುದರಲ್ಲಿ ಮಾತ್ರನಲ್ಲದೆ ಅದನ್ನು ಸಾಧಿಸಕ್ಕೂ ಕೂಡ ಇದು ನಮಗೆ ಬಹಳ ಅನುಕೂಲ ಮಾಡಿಕೊಡ್ತದೆ ಅಂತ ಅಲ್ವಾ. ಏನಂದ್ರೆ ಯಾವುದೇ ಒಂದು ಹಣಕಾಸಿನ ಗುರಿಗಳೇನಿದೆ ಅಂದ್ರೆ ನಮ್ಮ ಯೋಜನೆಗಳು ಅವು ಸ್ಪಷ್ಟತೆಯಿಂದ ಕೂಡಿರ್ಬೇಕು, ಅವು ಬಹಳ ಸರಳವಾಗಿರ್ಬೇಕು, ಅಂದ್ರೆ ಕಠಿಣವಾಗಿರ್ಬಾರ್ದು, ಅಂದ್ರೆ ಟಫ್ ಆಗಿರ್ಬಾರ್ದು. ಹಿಂಗಿದಾಗ ಏನಾಗುತ್ತೆ, ಈ ಗುರಿಗಳನ್ನ ರೀಚ್ ಮಾಡೋದಷ್ಟೇ ಅಲ್ಲ ನೋಡ್ರಿ, ಏನೋ ಆ ಗುರಿಗಳನ್ನ ಸಾಧಿಸೋದಷ್ಟೇ ಅಲ್ಲ, ಅದನ್ನ ಬಹಳ ದೊಡ್ಡ ಮಟ್ಟದಲ್ಲಿ ವ್ಯಾಪಾರ ಸಂಸ್ಥೆಗೆ ಅನುಕೂಲಕರವಾಗಿ ಆ ಒಂದು ಯೋಜನೆಗಳು ನಮಗೆ ಮಾಡಿಕೊಡುತ್ತೆ. ಆಯ್ತಾ. ಹೀಗೆ ಇದೇ ರೀತಿಯಾಗಿ ಇಲ್ಲಿ ಮುಂದುವರಿದು ನೋಡೋದಾದ್ರೆ, ಈಗ ನಾವು ಶೇರ್ ಹೋಲ್ಡರ್ಸ್ ವ್ಯಾಲ್ಯೂಸ್ ಬಗ್ಗೆ ನಾವು ನೋಡಿಂಥದ್ದೇನೋ ಹಣಕಾಸಿನ ಗುರಿಗಳು ಮತ್ತು ತಂತ್ರಗಳ ಬಗ್ಗೆ ಏನೋ ಆಯ್ತು. ಹಾಗೆ ಈಗ ಶೇರ್ ಹೋಲ್ಡರ್ ವ್ಯಾಲ್ಯೂ ಏನು ಅಂದ್ರೆ ಇಟ್ ಇಸ್ ದ ಫಿನಾನ್ಷಿಯಲ್ ವರ್ತ್ ಓನರ್ ಆಫ್ ಎ ಬಿಸ್ನೆಸ್ ಏನು ರಿಸೀವ್ ಫಾರ್ ಓನಿಂಗ್ ಶೇರ್ಸ್ ಇನ್ ದ ಕಂಪನಿ. ನೋಡಿ ಏನು ರಿಸೀವ್ ಫಾರ್ ಓನಿಂಗ್ ಶೇರ್ಸ್ ಇನ್ ದ ಕಂಪನಿ ಅಂದ್ರೆ ಷೇರುದಾರರ ಮೌಲ್ಯ ಏನಿದೆ ಅದು ಕಂಪನಿಯ ಷೇರುಗಳನ್ನ ಹೊಂದಲು, ಷೇರುದಾರರ ಮೌಲ್ಯವು ಏನು ಕಂಪನಿ ಷೇರುಗಳನ್ನ ಹೊಂದಲು ವ್ಯವಹಾರದ ಆರ್ಥಿಕ ಮೌಲ್ಯದ ಅವರು ಮಾಲೀಕರು ಅಂತ ಆಗ್ತಾರೆ ಅಲ್ವಾ. ಈಗ ಶೇರ್ನ ನಾವು ಖರೀದಿ ಮಾಡಿದ್ರೆ ಆಟೋಮೆಟಿಕಲಿ ನಾವು ಒಂಥರ ಓನರ್ ಇದ್ದಂಗೆ ವ್ಯಾಪಾರ ಸಂಸ್ಥೆ, ಯಾಕಂದ್ರೆ ಲಾಭ ಮತ್ತು ನಷ್ಟ ಎರಡನ್ನೂ ಅನುಭವಿಸುತ್ತೆ. ಹಾಗೆ ಏನಂದ್ರೆ ಶೇರ್ ಹೋಲ್ಡರ್ ವ್ಯಾಲ್ಯೂ ಇಸ್ ದ ಫಿನಾನ್ಷಿಯಲ್ ವರ್ತ್ ಓನರ್ಸ್ ಆಫ್ ಎ ಬಿಸ್ನೆಸ್ ರಿಸೀವ್ ಫಾರ್ ಓನಿಂಗ್ ಶೇರ್ಸ್ ಇನ್ ದ ಕಂಪನಿ. ಅದೇ ಮತ್ತೆ ನೋಡೋದಾದ್ರೆ ಆನ್ ಇನ್ಕ್ರೀಸ್ ಇನ್ ಶೇರ್ ಹೋಲ್ಡರ್ ವ್ಯಾಲ್ಯೂ ಅಂದ್ರೆ ಷೇರುದಾರರ ಮೌಲ್ಯ ಹೆಚ್ಚಾದಾಗ ಏನಾದ್ರೆ ಅಂತಂದ್ರೆ ಈಸ್ ಕ್ರಿಯೇಟೆಡ್ ವೆನ್ ಎ ಕಂಪನಿ ಅರ್ನ್ಸ್ ರಿಟರ್ನ್ ಆನ್ ಇನ್ವೆಸ್ಟೆಡ್ ಕ್ಯಾಪಿಟಲ್ ಅಂತಂದ್ರೆ ಕಂಪನಿಯು ಹೂಡಿಕೆ ಮಾಡಿದ ಬಂಡವಾಳದ ಲಾಭವನ್ನ ಏನ್ ಹೂಡಿಕೆ ಮಾಡಿರ್ತೀವಿ ಆ ಬಂಡವಾಳದಲ್ಲಿ ಬರುವಂತಹ ಲಾಭವನ್ನ ಏನ್ ಮಾಡ್ತದೆ ಗಳಿಸಿದಾಗ ಏನಾಗ್ತದೆ ಷೇರುದಾರರ ಮೌಲ್ಯದಲ್ಲಿ ಹೆಚ್ಚಳ ಅಂದ್ರೆ ಅದನ್ನ ಕ್ರಿಯೇಟ್ ಮಾಡ್ತದೆ, ಹೆಚ್ಚಳ ಆಗ್ತದೆ ಅಂತ ಅಲ್ವಾ. ಅಂದ್ರೆ ಸಿಂಪಲ್ ಟರ್ಮ್ ಏನು ನಾವೇನು ಶೇರ್ ಹೋಲ್ಡರ್ಸ್ ಇರ್ತಾರೆ ಅಂದ್ರೆ ಅವರು ನಮಗೆ ಬಂಡವಾಳನ ಹೂಡಿಕೆ ಮಾಡಿರ್ತಾರೆ ವ್ಯಾಪಾರ ಸಂಸ್ಥೆನಲ್ಲಿ ಅಲ್ವಾ. ಅವ್ರು ಏನ್ ಮಾಡಿರ್ತಾರೆ ನಮ್ಗೆ ಬಂಡವಾಳವನ್ನ ಹೂಡಿಕೆ ಮಾಡಿರ್ತಾರೆ. ಹಿಂಗ್ ಹೂಡಿಕೆ ಮಾಡಿದಾಗ ಅದು ಹೆಚ್ಚಿನ ರಿಟರ್ನ್ ಆನ್ ಇನ್ವೆಸ್ಟೆಡ್ ಅಂಡ್ ಕ್ಯಾಪಿಟಲ್ ಅಂತಂದ್ರೆ ಏನು ಹೂಡಿಕೆ ಮಾಡಿದ ಬಂಡವಾಳದ ಮೇಲೆ ಏನು ಲಾಭವನ್ನ ಕಳಿಸಿದಾಗ ಆಟೋಮೆಟಿಕಲಿ ಬಂಡವಾಳ ಹೂಡಿದಂತವ್ರು ಯಾರು ಷೇರುದಾರರು ಅಲ್ವಾ, ಶೇರ್ ಹೋಲ್ಡರ್ಸು, ಇವರ ಒಂದೇನು ಮೌಲ್ಯ ಅದು ಹೆಚ್ಚಾಗ್ತದೆ ಅಲ್ವಾ. ಅಕಸ್ಮಾತ್ ಬಂಡವಾಳ ಇಲ್ಲಿ ಕಡಿಮೆ ಬಂದ್ಬಿಟ್ರೆ ಮೌಲ್ಯ ನಮ್ಗಿಲ್ಲಿ ಕಡಿಮೆ ಆಗ್ತದೆ ಆಯ್ತಾ. ಅದೇ ತರ ಪುಟ್ ಮೋರ್ ಸಿಂಪ್ಲಿ ಏನು ವ್ಯಾಲ್ಯೂ ಇಸ್ ಕ್ರಿಯೇಟೆಡ್ ಫಾರ್ ಶೇರ್ ಹೋಲ್ಡರ್ಸ್ ವೆನ್ ದ ಬಿಸ್ನೆಸ್ ಇನ್ಕ್ರೀಸಸ್ ಪ್ರಾಫಿಟ್ ಅಂದ್ರೆ ಇನ್ನು ಬಹಳ ಸರಳವಾಗಿ ಹೇಳೋದಾದ್ರೆ ವ್ಯವಹಾರವು ಲಾಭವನ್ನ ಹೆಚ್ಚಿಸಿದಾಗ ಅಲ್ವಾ, ವ್ಯವಹಾರ ಏನು ಲಾಭವನ್ನ ಹೆಚ್ಚಿಸಿದಾಗ ಷೇರುದಾರರ ಮೌಲ್ಯವನ್ನ ಇಲ್ಲಿ ರಚಿಸಲಾಗ್ತದೆ ಅಂದ್ರೆ ಹೆಚ್ಚಾಗ್ತದೆ. ಓಕೆ, ಈ ತರ ಯಾವಾಗ್ಲೂ ಅಷ್ಟೇ ಯಾವುದೇ ಬಿಸ್ನೆಸ್ ನೋಡಿದ್ರೆ ಯಾರೇ ಬಿಸ್ನೆಸ್ ಮಾಡಿದ್ರು ಲಾಸ್ ಆಗಕ್ಕೋಸ್ಕರ ಮಾಡಲ್ಲ. ಎಲ್ಲಾ ಸಂಸ್ಥೆಗಳು ಲಾಭಕ್ಕೋಸ್ಕರನೇ ಮಾಡ್ತವೆ. ಆದ್ರೆ ಕೇವಲ ಲಾಭ ಒಂದಿನ ಉದ್ದೇಶ ಇಟ್ಕೋಬಾರ್ದು. ಯಾವ ತರ ಇಟ್ಕೋಬೇಕು, ನಾವಾಗ್ಲೇ ನೋಡೋದೇನೋ ಲಾಂಗ್ ಟರ್ಮ್ ಫಿನಾನ್ಷಿಯಲ್ ಏನೋ ಗೋಲ್ಸ್ ಇರಬೇಕು. ಅಂದ್ರೆ ದೀರ್ಘಾವಧಿಯ ಹಣಕಾಸು ಆರ್ಥಿಕ ಗುರಿಗಳನ್ನ ಹೊಂದಿದಾಗ ಮಾತ್ರ ನಾವು ಈ ತರ ನಾವು ಇಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಹಾಗೆ ಮತ್ತೆ ಮುಂದಿನ ಒಂದು ಅಂಶವನ್ನ ನೋಡೋದಾದ್ರೆ ಇಲ್ಲೇನು ಹೇಳ್ತಾರೆ ನೋಡ್ರಿ, ಏನಂದ್ರೆ ಯಾವ ತರ ಅಂದ್ರೆ ಮ್ಯಾಕ್ಸಿಮೈಸಿಂಗ್ ಶೇರ್ ಹೋಲ್ಡರ್ ವ್ಯಾಲ್ಯೂ ಅಂದ್ರೆ ಷೇರುದಾರರ ಮೌಲ್ಯವನ್ನ ಏನೋ ಗರಿಷ್ಠಗೊಳಿಸುವುದು. ಹೇಗೆ ಗರಿಷ್ಠಗೊಳಿಸುವುದು? ಡಿಸಿಷನ್ ಮೇಕಿಂಗ್ and setting performance target for the company are as equal important achieving business success. ಬಿಸ್ನೆಸ್ ಸಕ್ಸಸ್ ಆಗ್ಬೇಕಂದ್ರೆ ಕಂಪನಿಯ ಯಶಸ್ಸನ್ನ ಸಾಧಿಸಲು ಏನ್ ಬಹಳ ಮುಖ್ಯ ಆಗುತ್ತೆ, ನಿರ್ಧಾರ ತೆಗೆದುಕೊಳ್ಳುವುದು ಮತ್ತು ಕಾರ್ಯಕ್ಷಮತೆಯ ಗುರಿಗಳನ್ನ ನಿಗದಿಪಡಿಸುವುದು ಅಷ್ಟೇ ಮುಖ್ಯ. ಇಲ್ಲಿ ಗುರಿ ಇರಬೇಕು. ಪರ್ಫಾರ್ಮೆನ್ಸ್ ಯಾವಾಗ್ಲೂ ಇನ್ಕ್ರೀಸ್ ಆಗ್ತಾ ಇರಬೇಕು. ಡಿಕ್ರೀಸ್ ಆಗ್ತಾ ಇದ್ರೆ ದೇರ್ ಶುಡ್ ಬಿ ಎ ಪ್ರಾಬ್ಲಮ್. ಅಂದ್ರೆ ನಮ್ಮ ಏನು ವ್ಯಾಪಾರ ಸಂಸ್ಥೆಯ ಕಾರ್ಯಕ್ಷಮತೆ ಕಡಿಮೆ ಆಗ್ತಾ ಇದ್ರೆ
ಅಲ್ಲಿ ಏನೋ ಸಮಸ್ಯೆ ಇದೆ ಅಂತ ಆಯ್ತು, ಏನೋ ಒಂದು ವ್ಯಾಪಾರ ಸಮಸ್ಯೆ ಇದೆ ಅಂತ. ಹಾಗಾದ್ರೆ ಕಂಪನಿ ಸಕ್ಸಸ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು, ಅದರ ಕಾರ್ಯಕ್ಷಮತೆ ಹೆಚ್ಚಾಗ್ತಾ ಇರಬೇಕು ಅಲ್ವಾ. ಹಂಗೆ ಹೆಚ್ಚಾದಾಗ್ಲೇನೆ ನಾವು ಷೇರುದಾರರ ಮೌಲ್ಯವನ್ನ ಹೆಚ್ಚಿಗೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ವಿಶೇಷವಾಗಿ ಎಲ್ಲ ಒಂದು ಕಾರ್ಯತಂತ್ರ ಇರುತ್ತೆ ಅಲ್ವಾ, ಎಲ್ಲ ಕಾರ್ಯತಂತ್ರಗಳು ಎಲ್ಲ ಚೆನ್ನಾಗಿರುತ್ತೆ, ಆದರೆ ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆ ಏನಾದ್ರೂ ಅದರಲ್ಲಿ ನಾವು ವಿಫಲರಾಗ್ಬಿಟ್ರೆ ಕಂಪ್ಲೀಟ್ ಆಗಿ ವ್ಯವಸ್ಥೆ ಹಳ ಹಿಡಿದು ಬಿಡ್ತದೆ ಅಲ್ವಾ. ಹಾಗಾಗಿ ಕಂಪನಿಯ ಯಶಸ್ಸನ್ನ ಸಾಧಿಸಲು ಏನ್ ಮುಖ್ಯ, ನಿರ್ಧಾರ ತೆಗೆದುಕೊಳ್ಳೋದು ಎಷ್ಟು ಮುಖ್ಯನೋ ಅದೇ ತರ ಕಾರ್ಯಕ್ಷಮತೆಯ ಗುರಿಗಳನ್ನ ನಿಗದಿಪಡಿಸೋದು ಅಷ್ಟೇ ಮುಖ್ಯ ಅಂತ. ಅಂದ್ರೆ ಒಂದು ವ್ಯಾಪಾರ ಸಂಸ್ಥೆಯಲ್ಲಿ, ಈಗ ಒಂದು ವ್ಯಾಪಾರ ಹಲವಾರು ನಮ್ಮಲ್ಲಿ ವ್ಯಾಪಾರ ಸಂಸ್ಥೆಗಳಿದೆ ಅಲ್ವಾ. ಒಂದು ಸಂಸ್ಥೆ ಇದೆ ಅನ್ಕೊಳ್ಳೋಣ, ಇಲ್ಲಿ ಒಂದು ಸಂಸ್ಥೆ ಇದೆ. ಈ ಸಂಸ್ಥೆಯಲ್ಲಿ ಹಲವಾರು ವಿಭಾಗಗಳು ಇದಾವೆ. ಯಾವುದೋ ಒಂದು ಈಗ ರಾ ಮೆಟೀರಿಯಲ್ ವಿಭಾಗ, ಆಮೇಲೆ ಗೂಡ್ಸ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂತ ವಿಭಾಗ ಇದೆ, ಮಾರ್ಕೆಟಿಂಗ್ ವಿಭಾಗ ಇದೆ, ಫಿನಾನ್ಸ್ ವಿಭಾಗ ಇದೆ. ಇಲ್ಲೇನಾಗ್ತದೆ, ಇವ್ರಿಗೆ ನಾವು ಅವರ ವಿಭಾಗಕ್ಕೆ ತಕ್ಕಂತೆ ಒಂದು ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡುವಂಥದ್ದು. ಈಗ ಮಾರ್ಕೆಟಿಂಗ್ ಅವರು ಸರಿಯಾದ ರೀತಿಯಾಗಿ ಸಂಶೋಧನೆ ಮಾಡ್ಬೇಕು, ಇವರು ನಿರ್ಧಾರಗಳನ್ನ ತೆಗೆದುಕೊಂಡು ತಗೊಂಡ ಮೇಲೆನೆ ನಮ್ಗೆ ಡಿಸೈಡ್ ಆಗೋದು ನಾವು ಏನೇನ ಉತ್ಪಾದನೆ ಮಾಡಬೇಕು, ಅದಕ್ಕೆ ಎಷ್ಟು ನಮ್ಗೆ ಬಜೆಟ್ ಬೇಕು, ಹಣಕಾಸಿನ ಬಜೆಟ್ ಬೇಕಾಗುತ್ತೆ, ಎಲ್ಲವನ್ನ ಸೂಕ್ತವಾಗಿ ಇಲ್ಲಿ ನಿರ್ಧಾರ ತಗೊಂಡು ಕಡೆಗೆ ನಾವು ಅಗತ್ಯ ತಕ್ಕಂತ ರಾ ಮೆಟೀರಿಯಲ್ ನಾವು ಅಂದ್ರೆ ಕಚ್ಚಾ ಸಾಮಗ್ರಿಯನ್ನ ನಾವೇನ್ ಮಾಡೋಂಥದ್ದು ಖರೀದಿ ಮಾಡಿ ಸಿದ್ಧಪಡಿಸಿದ ವಸ್ತುಗಳಾಗಿ ನಾವು ಅದನ್ನ ಮಾಡಿ ಗ್ರಾಹಕರಿಗೆ ತಲುಪುವ ವ್ಯವಸ್ಥೆಯನ್ನು ಮಾಡಬೇಕು ಅಲ್ವಾ. ಹಾಗಾಗಿ ಇಲ್ಲಿ ಏನಂದ್ರೆ ಇಲ್ಲೇನೋ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಲ್ಲಿ ಸಮಸ್ಯೆ ಇದೆ ಅಂತಂದಾಗ ಇದರ ಕಾರ್ಯಕ್ಷಮತೆ ನಾವು ಇನ್ಕ್ರೀಸ್ ಮಾಡಿಸ್ತಾ ಇರಬೇಕು. ಯಾವಾಗ ಎಲ್ಲಾನು ಇದ್ದು ಮ್ಯಾನುಫ್ಯಾಕ್ಚರಿಂಗ್ ಸರಿ ಇಲ್ಲ, ಯಾಕಂದ್ರೆ ಕೆಲಸ ಏನಾಗ್ಬಿಡ್ತವೆ, ಕ್ವಾಲಿಟಿ ಮೇಂಟೈನ್ ಆಗಿಲ್ಲ ಅಂದ್ರೆ ಹೋಯ್ತು ಅಂತಾನೆ. ಇದು ಎಷ್ಟೇ ನಾವು ಉತ್ಪಾದನೆ ಮಾಡಿ ಅಥವಾ ಎಷ್ಟೇ ಗ್ರಾಹಕರಿಗೆ ನಾವು ಡಿಸ್ಕೌಂಟ್ ಎಲ್ಲ ಕೊಟ್ಟರು ಅಲ್ಲೆಲ್ಲಾದ್ರೂ ಗುಣಮಟ್ಟದಲ್ಲಿ ಏನಾದ್ರೂ ಕಳಪೆ ಆಗ್ಬಿಟ್ರೆ ಕಂಪ್ಲೀಟ್ ಆಗಿ ಇದು ಸಮಸ್ಯೆಗಳಿಗೆ ದಾರಿ ಮಾಡ್ಕೊಟ್ಬಿಡುತ್ತದೆ. ಹಾಗಾಗಿ ಕಾರ್ಯಕ್ಷಮತೆಯ ಗುರಿಗಳು ನಮ್ಗಿಲ್ಲೇನೋ ಬಹಳ ಮುಖ್ಯ ಅಂತ ಅನಿಸ್ಕೊಳ್ತದೆ ಆಯ್ತಾ. ಹಾಗೇನೆ ಇಲ್ಲಿ ಇನ್ನೊಂದಷ್ಟು ವಿಚಾರಗಳು ಈ ಅಂಶದಲ್ಲಿ ನಾವು ಕಾಣೋದ್ರೆ ನಾವೀಗ ಏನ್ ಕಲಿತಾ ಇದ್ದೀವಿ ಅಂತಂದ್ರೆ ಷೇರುದಾರರ ಮೌಲ್ಯವನ್ನ ಹೆಂಗೆ ಗರಿಷ್ಠ ಮಾಡಬೇಕು ಅಂತಂದ್ರೆ ಬಹಳ ಸರಳ ಆಯ್ತು. ಹೇಗೆ ನಾವು ಕಾರ್ಯಕ್ಷಮತೆಯ ಗುರಿಗಳನ್ನ ನಿಗದಿಪಡಿಸೋದು ಅಂತ, ಕರೆಕ್ಟಾ, ಕಾರ್ಯತಂತ್ರದ ಗುರಿಗಳನ್ನ. ಹಾಗೇನೆ ಇಲೆಕ್ಷನ್ ಅಂತಿದೆ ನೋಡ್ರಿ, ಏನಂತಂದ್ರೆ ಎ ಪಾರ್ಟ್ ಆಫ್ ಡಿಸಿಷನ್ ಮೇಕಿಂಗ್ ಈಸ್ ಸೆಟ್ಟಿಂಗ್ ಟಾರ್ಗೆಟ್ ಆಸ್ ಶಾರ್ಟ್ ಟರ್ಮ್ ಗೋಲ್ ಫಾರ್ ದ ಕಂಪನಿ ಅಂತ. ಅಂದ್ರೆ ನಿರ್ಧಾರ ತೆಗೆದುಕೊಳ್ಳುವ ಒಂದು ಭಾಗ ಏನಪ್ಪಾ ಅಂತಂದ್ರೆ ಕಂಪನಿಯ ಗುರಿಗಳನ್ನ ಅಲ್ಪಾವಧಿ ಗುರಿಗಳಾಗಿ ನಿಗದಿಪಡಿಸೋದು ಅಲ್ವಾ. ಈ ಲಾಂಗ್ ಟರ್ಮ್ ಇದ್ದಾಗ ಏನಾಗ್ತದೆ, ಅಲ್ಲಿ ಆಸಕ್ತಿಗಳು ಕಡಿಮೆ ತರ. ಈಗ ನಿಮ್ಗೆ ಎಕ್ಸಾಮ್ ಈಗ ನಮ್ಗೆ ಡಿಗ್ರಿ ಎಕ್ಸಾಮ್ಸ್ ಏನಾಗ್ತದೆ, 1-2 ದಿನ 3 ದಿನ ಗ್ಯಾಪ್ ಇರ್ತದೆ ಒಂದೊಂದು ಎಕ್ಸಾಮ್ಸ್ಗೆ. ಅದೇ ಯಾವುದೋ ಎಕ್ಸಾಮ್ಗೆ 7 days ಗ್ಯಾಪ್ ಇದ್ರೆ ನಾವು ಅದನ್ನ ನಾಳೆ ಓದಿದ್ರಾಯ್ತು, ನಾಡಿದ್ದು ಓದಿದ್ರಾಯ್ತು ಅಂತ ಹೇಳಿರ್ತೀವಿ. ಅಂದ್ರೆ ನಮ್ಗೆ ಈ ತರ ಗ್ಯಾಪ್ ಇದ್ದಾಗೇನು ನಮ್ಗೆ ತಕ್ಷಣದ ಗುರಿಗಳು ಬೇಕು, ತಕ್ಷಣದ ಗುರಿಗಳು. ಹಂಗಿದ್ದಾಗ ಮಾತ್ರ ನಾವು ಇದನ್ನ ಅಚೀವ್ ಮಾಡಕ್ ಸಾಧ್ಯ ಅಂತ. ಹಂಗೇನೆ ಟಾರ್ಗೆಟ್ ಪ್ರೊವೈಡ್ ಎಕ್ಸ್ಪ್ಲಿಸಿಟ್ ಡೈರೆಕ್ಷನ್ ಟು ದ ಆರ್ಗನೈಸೇಷನ್ ಅಂಡ್ ಮೋಟಿವೇಟ್ ಮ್ಯಾನೇಜ್ಮೆಂಟ್ ಟು ಸ್ಟ್ರೈವ್ ಆಫ್ ಫಾರ್ ಎವರ್ ಹೈಯರ್ ಲೆವೆಲ್ ಆಫ್ ಪರ್ಫಾರ್ಮೆನ್ಸ್. ಅಂದ್ರೆ ಗುರಿಗಳು ಸಂಸ್ಥೆಗೆ ಏನ್ ಕೊಡ್ತವೆ, ಸ್ಪಷ್ಟ ನಿರ್ದೇಶನವನ್ನ ನೀಡ್ತವೆ, ಡೈರೆಕ್ಷನ್ ಕೊಡ್ತದೆ. ನಾವೇನಾದ್ರೂ ಗುರಿಗಳು ನಮ್ಮಲ್ಲಿದ್ರೆ ಅದರಿಂದ ನಮ್ಗೆ ಏನ್ ಸಿಗುತ್ತೆ, ನಮ್ಗೆ ಸ್ಪಷ್ಟವಾದ ನಿರ್ದೇಶನಗಳು ವ್ಯಾಪಾರ ಸಂಸ್ಥೆ ಸಿಗ್ತದೆ. ಗುರಿನೇ ಇಲ್ಲ ಅಂತಂದಾಗ ಅದು ಕಂಪ್ಲೀಟ್ ಆಗಿ ಏನು ಮಾಡ್ಲಿಕ್ಕೆ ಆಗಲ್ಲ, ಸಂಸ್ಥೆ ತನ್ನ ಕಾರ್ಯವನ್ನು ನಿರ್ವಹಿಸಕ್ಕೆ ಸಾಧ್ಯ ಆಗಲ್ಲ, ಆರ್ಥಿಕ ಗುರಿನ ತಲುಪಕ್ಕಾಗಲ್ಲ. ಅದ್ರೇನು ಯಾವುದೇ ಗುರಿಗಳಾದ್ರೂ ವ್ಯಾಪಾರ ಸಂಸ್ಥೆಗಾಗಿರ್ಬೋದು ಅಥವಾ ವೈಯಕ್ತಿಕ ಜೀವನಕ್ಕೆ ಕೂಡ ಆಗಿರ್ಬೋದು, ಸ್ಪಷ್ಟ ನಿರ್ದೇಶನವನ್ನ ನೀಡ್ತವೆ ಮತ್ತು ಶಾಶ್ವತವಾಗಿ ಉನ್ನತ ಮಟ್ಟದ ಕಾರ್ಯಕ್ಷಮತೆಗೆ ಶ್ರಮಿಸಲು ಅಲ್ವಾ. ಇಲ್ಲಿ ಸ್ಪಷ್ಟ ನಿರ್ದೇಶನ ಇದ್ದಾಗ ಏನಾಗ್ಬಿಡ್ತದೆ, ಆಟೋಮೆಟಿಕ್ ಆಗಿ ಕಾರ್ಯಕ್ಷಮತೆಗೆ ಸಹಿಸಲು ನಿರ್ವಹಣೆ ಅದು ಪ್ರೇರೇಪಿಸುತ್ತದೆ ಅಂತಂದ್ರೆ ಏನ್ ಮಾಡುತ್ತೆ, ಮೋಟಿವೇಟ್ ಮಾಡ್ತದೆ ಆಯ್ತಾ. ಇಷ್ಟೆಲ್ಲ ಆದಾಗ ಆಟೋಮೆಟಿಕ್ ಏನಾಗುತ್ತದೆ, ಶೇರ್ ಹೋಲ್ಡರ್ನ ಮೌಲ್ಯ ಅಂದ್ರೆ ಷೇರುದಾರರ ಮೌಲ್ಯ ಇಲ್ಲಿ ಗರಿಷ್ಠ ಮಟ್ಟಕ್ಕೆ ತಲುಪಿಸಬಹುದು, ಗರಿಷ್ಠ ಆಗುತ್ತೆ. ಓಕೆ, ಅರ್ಥ
ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈಗ ಮುಂದಿನ ಒಂದು ಅಂಶದ ಕಡೆ ನಾವು ಹೋಗೋಣ. ಮುಂದಿನ ಅಂಶ ನೋಡ್ರಿ ಏನಂತಂದ್ರೆ, ಇನ್ ಆರ್ಡರ್ ಟು ಮ್ಯಾಕ್ಸಿಮೈಸ್ ಶೇರ್ ಹೋಲ್ಡರ್ ವ್ಯಾಲ್ಯೂ ಅಂತಂದ್ರೆ ಷೇರುದಾರರ ಮೌಲ್ಯವನ್ನ ಗರಿಷ್ಠಗೊಳಿಸಲು ಏನ್ ಮಾಡೋದು? ದೇರ್ ಆರ್ 3 ಮೇನ್ ಸ್ಟ್ರಾಟಜೀಸ್ ಫಾರ್ ಡ್ರೈವಿಂಗ್ ಪ್ರಾಫಿಟಬಿಲಿಟಿ ಇನ್ ಎ ಕಂಪನಿ. ಅಂತಂದ್ರೆ ಷೇರುದಾರರ ಮೌಲ್ಯವನ್ನ ಗರಿಷ್ಠಗೊಳಿಸೋಕ್ಕೋಸ್ಕರ ಕಂಪನಿಯಲ್ಲಿ ಲಾಭದಾಯಕತೆಯನ್ನು ಹೆಚ್ಚಿಸಲು 3 ಮುಖ್ಯ ತಂತ್ರಗಳಿವೆ. ಬಹಳ ಮೂರು ತಂತ್ರಗಳಿದಾವೆ. ಇದನ್ನ ಹಾಕೊಂಡಾಗ ಏನಾಗುತ್ತೆ, ಶೇರ್ ಹೋಲ್ಡರ್ ವ್ಯಾಲ್ಯೂ ಕ್ರಿಯೇಷನ್ ಅಲ್ಲಿ ಅಂದ್ರೆ ಷೇರುದಾರರ ಮೌಲ್ಯದ ರಚನೆಯಲ್ಲಿ ಹಣಕಾಸಿನ ಗುರಿಗಳು ಮತ್ತು ತಂತ್ರಗಳನ್ನ ಅಚೀವ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ. ಯಾವ ತರ? ರೆವಿನ್ಯೂ ಗ್ರೋತ್ ಅಂದ್ರೆ ಆದಾಯದ ಬೆಳವಣಿಗೆ. ಅದೇ ತರ ಇನ್ಕ್ರೀಸಿಂಗ್ ಆಪರೇಟಿಂಗ್ ಮಾರ್ಜಿನ್ ಅಂತ. ಇನ್ಕ್ರೀಸಿಂಗ್ ಆಪರೇಟಿಂಗ್ ಮಾರ್ಜಿನ್ ಅಂದ್ರೆ ಇಲ್ಲಿ ನಿರ್ವಹಣೆಯ ಏನು ನಾವು ಆಪರೇಟಿಂಗ್ ಇರ್ತೇವೆ ಅದರ ಅಂಚನ್ನ ಹೆಚ್ಚಿಸುವುದು. ಅಂಚು ಆಪರೇಟಿಂಗ್ ಏನಿದೆ ಅದರ ಅಂಚನ್ನ ಹೆಚ್ಚಿಸುವುದು. ಹಾಗೇನೆ ಮೂರನೇ ಅಂಶ ಬಹು ಮುಖ್ಯವಾಗಿ ಏನಪ್ಪಾ ಅಂದ್ರೆ ಇನ್ಕ್ರೀಸಿಂಗ್ ಕ್ಯಾಪಿಟಲ್ ಎಫಿಷಿಯನ್ಸಿ ಅಂದ್ರೆ ಬಂಡವಾಳದ ದಕ್ಷತೆಯನ್ನ ಹೆಚ್ಚು ಮಾಡುವುದು. ಈ 3 ಕಾರ್ಯತಂತ್ರದ ಮೂಲಕ ನಾವು ಏನೋ ಹಣಕಾಸಿನ ಗುರಿಗಳು ಮತ್ತು ತಂತ್ರಗಳನ್ನ ಈ ಒಂದು ಷೇರುದಾರರ ಮೌಲ್ಯ ಒಂದು ರಚನೆ ಏನಿದೆ ಇದನ್ನು ನಾವು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೇನೆ ಅವರ ಮೌಲ್ಯವನ್ನು ಹೆಚ್ಚು ಮಾಡ್ಬೋದು ನಾವು, ಆಯ್ತಾ? ಈಗ ಒಂದೊಂದಾಗಿ ನಾವು ಚರ್ಚೆಯನ್ನ ಮಾಡೋಣ. ಮೊದಲನೇದು ರೆವಿನ್ಯೂ ಗ್ರೋತ್ ಅಂತ, ಆದಾಯ ಹೆಚ್ಚಿಸುವುದು. ಹೇಗೆ ಇದು ಅಂತಂದ್ರೆ, ಫಾರ್ ಎನಿ ಗೂಡ್ಸ್ ಅಂಡ್ ಸರ್ವಿಸಸ್ ಬಿಸ್ನೆಸ್, ಫಾರ್ ಎನಿ ನೋಡ್ರಿ ಎನಿ ಅಂತ ಬರ್ತೀನಿ, ಫಾರ್ ಎನಿ ಗೂಡ್ಸ್ ಅಂಡ್ ಸರ್ವಿಸಸ್ ಏನು ಸೇಲ್ಸ್ ರೆವಿನ್ಯೂ ಕ್ಯಾನ್ ಬಿ ಇಂಪ್ರೂವ್ಡ್ ಥ್ರೂ ದ ಸ್ಟ್ರಾಟಜೀಸ್ ಆಫ್ ಸೇಲ್ಸ್ ವ್ಯಾಲ್ಯೂಮ್ ಇನ್ಕ್ರೀಸ್ ಆರ್ ಸೇಲ್ಸ್ ಪ್ರೈಸ್ ಇನ್ಫ್ಲೇಷನ್. ಅಂದ್ರೆ ಯಾವುದೇ ಸರಕು ಮತ್ತು ಸೇವೆಗಳ ವ್ಯವಹಾರಗಳಿಗೆ ಏನು ಯಾವುದೇ ಸರಕು ಮತ್ತು ಸೇವೆಗಳ ವ್ಯವಹಾರಗಳಿಗೆ ಮಾರಾಟ ಪ್ರಮಾಣ ಹೆಚ್ಚಳ ಅಥವಾ ಮಾರಾಟ ಬೆಲೆ ಹಣದುಬ್ಬರ ತಂತ್ರಗಳ ಮೂಲಕ ನೋಡ್ರಿ ಮಾರಾಟದ ಪ್ರಮಾಣ ಹೆಚ್ಚು ಮಾಡುವಂಥದ್ದು ಅಥವಾ ಬೆಲೆಯನ್ನ ಹೆಚ್ಚು ಮಾಡುವಂಥದ್ದು ಮೂಲಕ ಏನ್ ಮಾಡೋದು, ಮಾರಾಟದ ಆದಾಯವನ್ನ ಸುಧಾರಿಸಬಹುದು ಅಲ್ವಾ? ಅಂದ್ರೆ ರೈಸಿಂಗ್ ಆಫ್ ಪ್ರೈಸ್ ಅಥವಾ ಇನ್ನೊಂದೇನು ಡಿಮ್ಯಾಂಡ್. ಇಲ್ಲ ಬೆಲೆ ಹೆಚ್ಚಾಗಿ ಇರಬೇಕು, ಇಲ್ಲ ಆ ವಸ್ತುಗೆ ಡಿಮ್ಯಾಂಡ್ ಕ್ರಿಯೇಟ್ ಮಾಡಬೇಕು. ಇದರಿಂದಾಗಿ ನಾವೇನ್ ಮಾಡ್ಬೋದು, ಆದಾಯವನ್ನ ಹೆಚ್ಚಳ ಮಾಡ್ಬೋದು ಅಂತೇಳಿ ಸರಳವಾಗಿ ಹೇಳ್ತದೆ. ಅದೇ ಹೇಳ್ತಾನೆ ಏನು, ಇನ್ಕ್ರೀಸಿಂಗ್ ಸೇಲ್ಸ್ ವ್ಯಾಲ್ಯೂಮ್ ಅಂದ್ರೆ ಮಾರಾಟದ ಪ್ರಮಾಣವನ್ನ ಹೆಚ್ಚಿಸೋದು ಅಥವಾ ರೈಸಿಂಗ್ ದ ಸೇಲ್ಸ್ ಪ್ರೈಸ್, ಮಾರಾಟದ ಬೆಲೆಯನ್ನ ಹೆಚ್ಚಿಸುವ ಮುಖಾಂತರ ಆದಾಯದ ಬೆಳವಣಿಗೆಯನ್ನ ನಾವು ಮಾಡ್ಬೋದು ಇಲ್ಲಿ. ಓಕೆ, ಹಾಗೆ ಇಲ್ಲಿ ನೋಡ್ರಿ ಇನ್ಕ್ರೀಸಿಂಗ್ ಸೇಲ್ಸ್ ವ್ಯಾಲ್ಯೂಮ್, ಇನ್ಕ್ರೀಸಿಂಗ್ ಸೇಲ್ಸ್ ವ್ಯಾಲ್ಯೂಮ್. ಓಕೆ, ಹಾಗಾದ್ರೆ ಏನು ಇನ್ಕ್ರೀಸಿಂಗ್ ಸೇಲ್ಸ್ ವ್ಯಾಲ್ಯೂಮ್ ಅಂದ್ರೆ ಏನು ಅಂದ್ರೆ, ಇದಾಗ್ಲೇ ನೋಡಿದ್ವಿ ನಾವು ಏನು, ಮಾರಾಟದ ಪ್ರಮಾಣವನ್ನ, ಇಲ್ಲಿ ಪ್ರಮಾಣ ಅಲ್ವಾ, ಹೆಚ್ಚಳ ಮಾಡುವಂಥದ್ದು ಪ್ರಮಾಣ. ಯಾವ ತರ ಹೆಚ್ಚಳ ಅಂದ್ರೆ, ಎ ಕಂಪನಿ ವುಡ್ ವಾಂಟ್ ಟು ರಿಟೈನ್ ಇಟ್ಸ್ ಕರೆಂಟ್ ಕಸ್ಟಮರ್ಸ್ ಅಂಡ್ ಕೀಪ್ ದೆಮ್ ಅವೇ ಫ್ರಮ್ ಕಾಂಪಿಟಿಟರ್ಸ್ ಟು ಮೇಂಟೈನ್ ಇಟ್ಸ್ ಮಾರ್ಕೆಟ್ ಶೇರ್. ವಾಹ್, ಪ್ರಮಾಣವನ್ನ ಹೆಚ್ಚಳ ಮಾಡಕ್ಕೆ ಏನ್ ಮಾಡ್ಬೇಕು, ಕಂಪನಿಯು ತನ್ನ ಪ್ರಸ್ತುತ ಗ್ರಾಹಕರನ್ನ ಉಳಿಸಿಕೊಳ್ಳಲು ಮತ್ತು ತನ್ನ ಮಾರುಕಟ್ಟೆ ಪಾಲನ್ನ ಉಳಿಸಿಕೊಳ್ಳಲು. ನೋಡ್ರಿ, ಒಂದು ಗ್ರಾಹಕರನ್ನ ಉಳಿಸ್ಕೊಳ್ಳುವಂಥದ್ದು, ಇನ್ನೊಂದು ಮಾರುಕಟ್ಟೆ ಪಾಲನ್ನ ಉಳಿಸ್ಕೊಳ್ಳೋದು. ಯಾರಿಂದ? ಸ್ಪರ್ಧಿಗಳಿಂದ ನಮ್ಮ ಗ್ರಾಹಕರನ್ನ ದೂರವಿರಿಸಲು ಇದು ಬಯಸ್ತದೆ ಅಲ್ವಾ? ಅದೇ ತರ ಇಟ್ ಶುಡ್ ಆಲ್ಸೋ ಅಟ್ರಾಕ್ಟ್ ಏನು ನ್ಯೂ ಕಸ್ಟಮರ್ಸ್ ಥ್ರೂ ರೆಫರಲ್ಸ್ ಫ್ರಮ್ ಎಕ್ಸಿಸ್ಟಿಂಗ್ ಕಸ್ಟಮರ್ಸ್. ಅಂದ್ರೆ ಇದು ಅಸ್ತಿತ್ವದಲ್ಲಿರುವ ಗ್ರಾಹಕರ ಉಲ್ಲೇಖಗಳು. ಅಂದ್ರೆ ಹೊಸದಾಗಿ ಗ್ರಾಹಕರನ್ನ ಇಂಟ್ರೊಡ್ಯೂಸ್ ಮಾಡಿಸುವಂಥದ್ದು. ಹೇಗೆ, ಈಗ ಯಾರೋ ಒಬ್ಬ ವ್ಯಕ್ತಿ ಒಂದು ವಸ್ತುವನ್ನ, ಒಂದು ಕಂಪನಿ ಇದೆ, ಅದರ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ, ಅದನ್ನ ಬಳಸಿರ್ತಾನೆ, ಆ ಗ್ರಾಹಕ ಏನ್ ಮಾಡೋದು, ಇನ್ನೊಬ್ಬ ಗ್ರಾಹಕನಿಗೆ ಹೇಳುವಂಥದ್ದು, ಅಂದ್ರೆ ರೆಫರ್ ಮಾಡುವಂಥದ್ದು. ಹಾಗೇನೆ ಏನು, ಕಸ್ಟಮರ್ ಎಕ್ಸಿಸ್ಟ್ ಕಸ್ಟಮರ್ಸ್, ಮಾರ್ಕೆಟಿಂಗ್ ಅಂಡ್ ಪ್ರಮೋಷನ್ಸ್, ನ್ಯೂ ಪ್ರಾಡಕ್ಟ್ ಅಂಡ್ ಸರ್ವಿಸಸ್ ಆಫರಿಂಗ್ ನ್ಯೂ ರೆವಿನ್ಯೂ ಸ್ಟ್ರೀಮ್ಸ್. ಅಂದ್ರೆ ಇದು ಅಸ್ತಿತ್ವದಲ್ಲಿರುವ ಗ್ರಾಹಕರ ಉಲ್ಲೇಖಗಳು, ಮಾರ್ಕೆಟಿಂಗ್ ಮತ್ತು ಪ್ರಚಾರಗಳು, ಹೊಸ ಉತ್ಪನ್ನಗಳು ಮತ್ತು ಸೇವೆಗಳ ಕೊಡುಗೆಗಳು, ಸೇವೆಗಳ ಕೊಡುಗೆಗಳು ಹಾಗೂ ಹೊಸ ಆದಾಯ ಸ್ಟ್ರೀಮ್ಗಳು,
ಹೊಸ ಗ್ರಾಹಕರನ್ನ, ಇವೆಲ್ಲದರ ಮುಖಾಂತರ ಏನ್ ಮಾಡಬೇಕು, ಹೊಸ ಗ್ರಾಹಕರನ್ನ ಆಕರ್ಷಿಸಬೇಕು ಅಂತ. ಯಾಕಂದ್ರೆ ಇರೋ ಕಸ್ಟಮರ್ಸ್ ಏನಿದ್ದಾರೆ ಅಷ್ಟೇ ಕಸ್ಟಮರ್ಸ್ ಮುಖಾಂತರ ಮಾಡೋಂಥದ್ದಲ್ಲ. ಏನು ಹೊಸದಾಗಿ ನಾವು ಗ್ರಾಹಕರನ್ನ ನಮ್ಮ ಸಂಸ್ಥೆ ಕಡೆಗೆ ಆಕರ್ಷಣೆ ಮಾಡ್ಬೇಕಂದಾಗ ಏನ್ ಮಾಡಬೇಕು, ಅವ್ರಿಗೆ ಬೆಲೆ ಕಡಿಮೆ ಬೆಲೆ ಮಾಡ್ಕೊಡ್ಬೇಕು. ಮತ್ತು ಏನೋ ಬೆಲೆ, ಹಾಗೇನೆ ಗುಣಮಟ್ಟ, ಹಾಗೆ ಕೆಲವು ಕೊಡುಗೆಗಳು, ಗಿಫ್ಟ್ ಕೂಪನ್ಸ್ ತರ ಕೊಡುಗೆಗಳು, ಮತ್ತೆ ಅದ್ರ ಬಗ್ಗೆ ಪ್ರಚಾರ, ಉತ್ಪನ್ನದ ಕುರಿತಾಗಿ ವ್ಯಾಪಕ ಒಂದು ಪ್ರಚಾರ, ಇವಷ್ಟೂ ಮಾಡಿದಾಗ ಆಬ್ವಿಯಸ್ಲಿ ಅದು ಹೊಸ ಗ್ರಾಹಕರನ್ನ ಆಕರ್ಷಿಸುತ್ತೆ. ಇದರಿಂದ ಏನಾಗ್ತದೆ, ಇದರ ಮಾರಾಟದ ಪ್ರಮಾಣ ಏನಾಗುತ್ತೆ, ಹೆಚ್ಚಾಗುತ್ತೆ. ಓಕೆ, ಹಾಗೆ ಇನ್ನು ಮುಂದುವರಿದು ಎರಡನೇದು, ಅದರಲ್ಲೇ ಮೊದಲನೇ ಅಂಶದಲ್ಲಿ ಇರುವಂತ ಎರಡನೇ ಅಂಶ ಏನು, ರೈಸಿಂಗ್ ಸೇಲ್ಸ್ ಪ್ರೈಸ್, ಅಂದ್ರೆ ಬೆಲೆಯನ್ನ ಹೆಚ್ಚಳ ಮಾಡುವಂಥದ್ದು. ಯಾವ ತರ, ಎ ಕಂಪನಿ ಮೇ ಇನ್ಕ್ರೀಸ್ ಕರೆಂಟ್ ಪ್ರಾಡಕ್ಟ್ ಪ್ರೈಸ್ ಆಸ್ ಎ ಒನ್ ಟೈಮ್ ಸ್ಟ್ರಾಟಜಿ ಆರ್ ಗ್ರಾಜುಯಲ್ ಪ್ರೈಸ್ ಇನ್ಕ್ರೀಸಸ್ ಥ್ರೂಔಟ್ ಸೆವೆರಲ್ ಮಂತ್ಸ್, ಕ್ವಾರ್ಟರ್ಸ್ ಆರ್ ಇಯರ್ಸ್ ಟು ಅಚೀವ್ ರೆವಿನ್ಯೂ ಗ್ರೋತ್. ಏನು ಅಚೀವ್ ಮಾಡಕ್ಕೆ, ರೆವಿನ್ಯೂ ಗ್ರೋತ್ ಅಲ್ವಾ, ಆದಾಯದ ಬೆಳವಣಿಗೆ ಆಗ್ಬೇಕಂದಾಗ ಅದು ಒಂದು ಬಾರಿಯಂತೆ ತನ್ನ ಉತ್ಪನ್ನದ ಬೆಲೆಯನ್ನ ಹೆಚ್ಚಳ ಮಾಡ್ಕೋಬೇಕು. ಹಿಂಗೆ ಕಂಪನಿಯು ಒಂದು ಬಾರಿ ತಂತ್ರವಾಗಿ, ಪದೇ ಪದೇ ಮಾಡೋದಲ್ಲ, ಒಂದು ಬಾರಿಯ ತಂತ್ರವಾಗಿ ಏನ್ ಮಾಡಬೇಕು, ಪ್ರಸ್ತುತದ ಉತ್ಪನ್ನದ ಬೆಲೆಗಳನ್ನ ಹೆಚ್ಚಿಸಬಹುದು ಅಥವಾ ಏನ್ ಮಾಡಬಹುದು, ಆದಾಯದ ಬೆಳವಣಿಗೆಯನ್ನು ಸಾಧಿಸಲು ಹಲವಾರು ತಿಂಗಳುಗಳು, ತ್ರೈಮಾಸಿಕಗಳು ಅಥವಾ ವರ್ಷಗಳಲ್ಲಿ ಕ್ರಮೇಣ ಬೆಲೆ ಹೆಚ್ಚಾಗುತ್ತದೆ ಅಂತ. ಒಂದೇ ಸಲ ಮಾಡೋಂಥದ್ದು, ಅದನ್ನು ನಾವು ಸೂಕ್ತವಾದ ತಂತ್ರಗಳೊಂದಿಗೆ ನಾವು ರೈಸ್ ಮಾಡಬೇಕು. ಪದೇ ಪದೇ ರೈಸ್ ಆದ್ರೆ ಗ್ರಾಹಕ ಬೇರೆ ವ್ಯಾಪಾರ ಸಂಸ್ಥೆಗೆ ಹೋಗ್ಬಿಡ್ತಾನೆ, ಅಥವಾ ಬೇರೆ ಇನ್ನೊಂದು ವ್ಯಾಪಾರ ಸಂಸ್ಥೆಯವರು ನಮ್ಮ ಗ್ರಾಹಕರನ್ನ ಅಥವಾ ನಮ್ಮ ಮಾರುಕಟ್ಟೆಯ ಪಾಲನ್ನ ಅವರು ಕಬಳಿಸುವಂತಹ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಹಾಗೇನೆ ಇಲ್ಲಿ ನೋಡ್ರಿ ಏನ್ ಹೇಳುತ್ತೆ, ಇಟ್ ಕ್ಯಾನ್ ಆಲ್ಸೋ ಆಫರ್ ನ್ಯೂ ಪ್ರಾಡಕ್ಟ್ಸ್ ವಿತ್ ಅಡ್ವಾನ್ಸ್ಡ್ ಕ್ವಾಲಿಟೀಸ್ ಅಂಡ್ ಫೀಚರ್ಸ್ ಅಂಡ್ ಪ್ರೈಸ್ ದೆಮ್ ಅಟ್ ಹೈಯರ್ ರೇಂಜಸ್. ಅಂದ್ರೆ ಸುಧಾರಿತ ಗುಣಗಳು ಮತ್ತು ವೈಶಿಷ್ಟ್ಯಗಳೊಂದಿಗೆ, ನೋಡಿ ಸುಧಾರಿತ ಗುಣ ಹಾಗೆ ವೈಶಿಷ್ಟ್ಯಗಳೊಂದಿಗೆ ಹೊಸ ಉತ್ಪನ್ನಗಳನ್ನ ಸಹ ನೀಡ್ತವೆ ಮತ್ತು ಅವುಗಳನ್ನು ಹೆಚ್ಚಿನ ಶ್ರೇಣಿಗಳಲ್ಲಿ ಬೆಲೆ ಇಡಬಹುದು. ಅಂದ್ರೆ ಅದನ್ನ ಬೆಲೆನಲ್ಲಿ ಅದನ್ನು ಗುರುತಿಸಬಹುದು. ನಾವು ಯಾಕೆ ಬೆಲೆ ಹೆಚ್ಚು ಮಾಡಿದ್ವಿ ಅಂತಂದ್ರೆ, ಅದು ಗುಣಮಟ್ಟದಲ್ಲಿ ತುಂಬಾ ಜಾಸ್ತಿ ಒಳ್ಳೆ ಅತ್ಯುತ್ತಮ ಗುಣಮಟ್ಟ ಇದೆ, ಹಾಗೇನೆ ಅದು ಅತ್ಯುತ್ತಮ ದರ್ಜೆ, ಬ್ರ್ಯಾಂಡ್ ಮೌಲ್ಯವನ್ನ ಹೊಂದಿದೆ. ಹಾಗಾಗಿ ನಾವು ಇದನ್ನ ಏನ್ ಮಾಡಿದ್ವಿ, ಇಲ್ಲಿ ಬೆಲೆ ಹೆಚ್ಚಳ ಮಾಡಿದೀವಿ ಅಂತ ಹೇಳ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಹಾಗೇನೆ ಇಲ್ಲಿ ಏನಾಗುತ್ತೆ ನೋಡ್ರಿ, ಏನು ಐಡಿಯಲ್ಲಿ ಏನು, ಎ ಬಿಸ್ನೆಸ್ ಕ್ಯಾನ್ ಕಂಬೈನ್ ಯಾವುದು, ಬೋತ್ ಹೈಯರ್ ವ್ಯಾಲ್ಯೂಮ್ ಅಂಡ್ ಹೈಯರ್ ಪ್ರೈಸಸ್ ಟು ಸಿಗ್ನಿಫಿಕೆಂಟ್ಲಿ ಇನ್ಕ್ರೀಸ್ ರೆವಿನ್ಯೂ. ಅಂದ್ರೆ ತಾತ್ವಿಕವಾಗಿ ವ್ಯವಹಾರವು ಹೆಚ್ಚಿನ ಪರಿಣಾಮ ಮತ್ತು ಹೆಚ್ಚಿನ ಬೆಲೆಗಳನ್ನ ಸಂಯೋಜಿಸಿ ಆದಾಯವನ್ನ ಗಮನಾರ್ಹವಾಗಿ ಹೆಚ್ಚಿಸ್ತದೆ. ಹೆಚ್ಚಿನ ಪರಿಣಾಮ ಅಂದ್ರೆ ಕ್ವಾಂಟಿಟಿ, ಅದೇ ತರ ಹೆಚ್ಚಿನ ಬೆಲೆಗಳನ್ನ ಎರಡನ್ನೂ ಕಂಬೈಂಡ್ ಮಾಡಿ ಏನ್ ಮಾಡುತ್ತೆ, ಅದರ ಸಂಯೋಜಿತ ಒಂದು ಆದಾಯವನ್ನ ಇವರು ಹೆಚ್ಚು ಮಾಡ್ತಾರೆ ಅಲ್ವಾ. ಈಗಾಗಲೇ ನಾವು ಒಂದು ಅಂಶವನ್ನ ನೋಡಿದ್ವಿ ಕಳೆದ ಒಂದು ಅಂಶದಲ್ಲಿ, ಕಳೆದ ಒಂದು ಇದರಲ್ಲಿ ಸ್ಲೈಡಲ್ಲಿ ನಾವು ಏನ್ ನೋಡಿದ್ವಿ, ಆದಾಯವನ್ನ ಹೆಚ್ಚಳ ಮಾಡಾಕದ ಯಾವ ತರ ಕಂಪನಿ ಅಂತಂದಾಗ ಮೊದಲನೇ ಪಾಯಿಂಟ್ ಇತ್ತಲ್ಲಿ ಏನು, ಇಲ್ಲಿ ಇರೋಂಥದ್ದು ಬೆಲೆ ಹೆಚ್ಚಳ, ಅಲ್ಲಿ ಪ್ರಮಾಣ ಹೆಚ್ಚಳ ಆಯ್ತು. ಪ್ರಮಾಣ ಹೆಚ್ಚಳದಿಂದ ಬರುವಂತದ್ದು ಹಾಗೇನೆ ಬೆಲೆ ಹೆಚ್ಚಳದಿಂದ ಬರುವಂತಹ ಎರಡೂ ಆದಾಯಗಳನ್ನ ಏನ್ ಮಾಡೋದು, ಸಂಯೋಜಿಸಿ ಕಂಬೈಂಡ್ ಮಾಡಿ ಏನು ಹೆಚ್ಚಿನ ಒಂದು ಆದಾಯವನ್ನ ಕ್ರಿಯೇಟ್ ಮಾಡೋದು, ಅಂದ್ರೆ ಆದಾಯದ ಬೆಳವಣಿಗೆಯನ್ನ ಮಾಡಬಹುದು ಇಲ್ಲಿ ಆಯ್ತಾ. ಸೊ ಹಾಗೆ ಮುಂದಿನ ಒಂದು ಅಂಶ ನೋಡೋಣ, ಏನಪ್ಪಾ ಅಂದ್ರೆ ಇನ್ಕ್ರೀಸಿಂಗ್ ಆಪರೇಟಿಂಗ್ ಮಾರ್ಜಿನ್ ಅಂತ. ಇನ್ಕ್ರೀಸಿಂಗ್ ಆಪರೇಟಿಂಗ್ ಮಾರ್ಜಿನ್ ಅಂದ್ರೆ ಏನು, ಆಪರೇಟಿಂಗ್ ಅಂಚು ಇದೆ, ಮಾರ್ಜಿನ್ ಅಂಚಿದೆ, ಅದನ್ನ ಹೆಚ್ಚಿಸುವ ಮುಖಾಂತರ. ಹೇಗೆ, ಬಿಸೈಡ್ಸ್ ಮ್ಯಾಕ್ಸಿಮೈಸಿಂಗ್ ಸೇಲ್ಸ್, ಎ ಬಿಸಿನೆಸ್ ಮಸ್ಟ್ ಐಡೆಂಟಿಫೈ feasible approaches to cost reduction leading to operating margins. ಅಂದ್ರೆ ಮಾರಾಟವನ್ನ ಹೆಚ್ಚಿಸುವುದರ ಜೊತೆಗೆ, ಈಗ ಕಳೆದ ಅಂಶದಲ್ಲಿ ನಾವು ಮಾರಾಟ ಹೆಚ್ಚಿಸೋಕ್ಕೋಸ್ಕರ ಬೆಲೆ ಹೆಚ್ಚು ಮಾಡಿರ್ತೀವಿ ಅಥವಾ ಅದರ ಪ್ರಮಾಣನ ಹೆಚ್ಚು ಮಾಡಿರ್ತೀವಿ. ಆದ್ರೆ ಅದರ ಜೊತೆಗೆ ಏನ್ ಮಾಡೋದು,
ವ್ಯವಹಾರವು ವೆಚ್ಚ ಕಡಿತಕ್ಕೆ ಕಾರ್ಯಸಾಧವಾದ ವಿಧಾನಗಳನ್ನು ಗುರುತಿಸಬೇಕು. ಆದಾಗ ಏನಾಗುತ್ತೆ, ವೈಲ್ ಎ ಕಂಪನಿ ಶುಡ್ ಸ್ಟ್ರೈವ್ ರೆಡ್ಯೂಸ್ ಆಲ್ ಇಟ್ಸ್ ಎಕ್ಸ್ಪೆನ್ಸಸ್, ಯಾವ ಥರ, ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಆ್ಯಂಡ್ selling general and administrative expenses are usually the largest categories that need to be efficiently managed and minimized. ಅಲ್ವಾ, ಇದು ಮ್ಯಾನೇಜ್ಡ್ ಅಂಡ್ ಮಿನಿಮೈಸ್ ಅಂತ ಹೊರಡು ಬಂತು. ಏನು, ಎಫಿಷಿಯೆಂಟ್ಲಿ ದಟ್ ನೀಡ್ ಟು ಬಿ ಎಫಿಷಿಯೆಂಟ್ಲಿ ಮ್ಯಾನೇಜ್ಡ್ ಅಂಡ್ ಮಿನಿಮೈಸ್ಡ್ ಅಂತ. ಯಾವ ಥರ ನೋಡ್ರಿ, ಕಂಪನಿಯು ತನ್ನ ಎಲ್ಲಾ ಖರ್ಚುಗಳನ್ನ ಕಡಿಮೆ ಮಾಡಲು ಏನ್ ಮಾಡಬೇಕು, ಮಾರಾಟವಾದ ಸರಕುಗಳ ಬೆಲೆ ಮತ್ತು ಮಾರಾಟ, ಸಾಮಾನ್ಯ ಮತ್ತು ಆಡಳಿತಾತ್ಮಕ ವೆಚ್ಚಗಳನ್ನ ಏನ್ ಮಾಡಬೇಕು, ಇವು ದೊಡ್ಡ ಭಾಗ ಇದಾವೆ, ಇವುಗಳನ್ನ ಸಮರ್ಥವಾಗಿ ನಿರ್ವಹಿಸೋ ಮತ್ತು ಇದನ್ನ ಕಡಿಮೆ ಮಾಡಬೇಕು. ಒಂದು ಆಡಳಿತಾತ್ಮಕ ವೆಚ್ಚವನ್ನ ಕಡಿಮೆ ಮಾಡುವಂಥದ್ದು, ಸರಕುಗಳ ಬೆಲೆಯನ್ನ ಒಂದಷ್ಟು ಕಡಿಮೆ ಮಾಡುವಂಥದ್ದು, ಮಾರಾಟದ ವೆಚ್ಚ ಇರ್ತದೆ ಅಲ್ವಾ, ಸೇಲ್ಸ್ ಎಕ್ಸ್ಪೆನ್ಸಸ್ ಅದನ್ನು ಕಡಿಮೆ ಮಾಡುವಂಥದ್ದು, ಹಾಗೆ ಜನರಲ್ ಎಕ್ಸ್ಪೆನ್ಸಸ್ ಅನ್ನ ಕಡಿಮೆ ಮಾಡುವಂಥದ್ದು. ಹಿಂಗೆ ಮಾಡಿದಾಗ ಆಟೋಮೆಟಿಕ್ ನಮಗೆ ಮಾರ್ಜಿನ್ ಹೆಚ್ಚಾಗಲಿಕ್ಕೆ ಸಾಧ್ಯ ಆಗ್ತದೆ. ಆಯ್ತಾ? ಸೊ ಮುಂದಿನ ಒಂದು ಅಂಶವನ್ನ ನೋಡೋಣ. ಇಲ್ಲಿ ಮುಂದಿನ ಅಂಶ ಏನ್ ಹೇಳುತ್ತೆ, ಇದರಲ್ಲಿ 2 ಅಂಶ ಬರುತ್ತೆ. ಮಾರ್ಜಿನ್ ಅನ್ನ ಹೆಚ್ಚಳ ಮಾಡೋದಕ್ಕೆ 2 ಅಂಶ ಇದೆ. ಒಂದು ಮಾರಾಟವಾದ ಸರಕುಗಳ ಬೆಲೆ, ಆಯ್ತಾ, ಅದೇ ತರ ಮಾರಾಟ, ಸಾಮಾನ್ಯ ಆಡಳಿತಾತ್ಮಕ ವೆಚ್ಚಗಳು, ಎಕ್ಸ್ಪೆನ್ಸಸ್, ಇದನ್ನ ಕಡಿಮೆ ಮಾಡಬೇಕು. ಹೆಂಗೆ ಅಂದ್ರೆ ನೋಡ್ರಿ ಹೇಳ್ತೀನಿ. ಇದು ಮೊದಲನೇ ಪಾಯಿಂಟ್, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್, ಮಾರಾಟದ ವೆಚ್ಚ. ಹೆಂಗೆ, ವೆನ್ ಎ ಕಂಪನಿ ಬಿಲ್ಡ್ಸ್ ಎ ಗುಡ್ ರಿಲೇಶನ್ಶಿಪ್ ವಿತ್ ಇಟ್ಸ್ ಸಪ್ಲೈಯರ್ಸ್, ಇಟ್ ಕ್ಯಾನ್ ಪಾಸಿಬ್ಲಿ ನೆಗೋಷಿಯೇಟ್ ವಿತ್ ಸಪ್ಲೈಯರ್ಸ್ ಟು ರೆಡ್ಯೂಸ್ ಮೆಟೀರಿಯಲ್ ಪ್ರೈಸಸ್ ಆರ್ ರಿಸೀವ್ ಡಿಸ್ಕೌಂಟ್ ಆನ್ ಲಾರ್ಜ್ ಆರ್ಡರ್ಸ್. ಅಂದ್ರೆ ಕಂಪನಿಯು ತನ್ನ ಸರಬರಾಜುದಾರರೊಂದಿಗೆ ಉತ್ತಮ ಸಂಬಂಧವನ್ನ ಬೆಳೆಸಿದಾಗ ಅದು ಏನ್ ಮಾಡುತ್ತೆ, ವಸ್ತು ಬೆಲೆಗಳನ್ನ ಕಡಿಮೆ ಮಾಡಲು ಅಥವಾ ದೊಡ್ಡ ಆದೇಶಗಳ ಮೇಲೆ ರಿಯಾಯಿತಿಗಳನ್ನ ಪಡೆಯಲು ಪೂರೈಕೆದಾರರೊಂದಿಗೆ ಮಾತುಕತೆಯನ್ನ ನಡೆಸಬಹುದು. ಈಗ ಯಾವುದೋ ಒಬ್ಬ ಕಸ್ಟಮರ್ ಇಂದ ಕಂಪ್ನಿಯಿಂದ ನಾವು ರಾ ಮೆಟೀರಿಯಲ್ಸ್ ನ ಬಾರೋ ಮಾಡ್ತಾ ಇರ್ತೀವಿ. ಅವನು ನಮ್ಗೆ ಲಾರ್ಜೆಸ್ಟ್ ಸಪ್ಲೈಯರ್ ಆಗಿರ್ತಾನೆ. ಅಂದ್ರೆ ನಮ್ಮ ವ್ಯಾಪಾರ ಸಂಸ್ಥೆಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಚ್ಚಾ ಸಾಮಗ್ರಿಗಳನ್ನ ಪೂರೈಕೆ ಮಾಡೋನಾಗಿರ್ತಾನೆ. ಅವಾಗ ಏನ್ ಮಾಡ, ಆತನದೊಂದಿಗೆ ನಾವು ಅತ್ಯುತ್ತಮ ಒಂದು ವ್ಯಾಪಾರ ವಹಿವಾಟಿನ ಸಂಬಂಧ ಹೊಂದಿದಾಗ ಆತನಿಂದ ಏನು ರಾ ಮೆಟೀರಿಯಲ್ಸ್ಗೆ ನಾವು ವೆಚ್ಚ ಮಾಡ್ತೀವಿ ಅದರಲ್ಲಿ ನಾವು ರಿಯಾಯಿತಿಯನ್ನ ಕೇಳ್ಬೋದು ಅಲ್ವಾ. ಹಾಗೇನೆ ಆ ರಿಯಾಯಿತಿಯನ್ನ ಕೇಳೋ ಮುಖಾಂತರ ಹಾಗೇನೆ ಬೆಲೆನ ಕಡಿಮೆ ಮಾಡೋ ಮುಖಾಂತರ ಅಥವಾ ಕಡಿಮೆ ಬೆಲೆಗೆ ಹೆಚ್ಚಿನ ರಾ ಮೆಟೀರಿಯಲ್ಸ್ ಪಡೆಯೋ ಮುಖಾಂತರ ನಾವೇನ್ ಮಾಡ್ಬೋದು, ಈ ಒಂದು ಮಾರಾಟ ವೆಚ್ಚವನ್ನ ನಾವು ಕಡಿಮೆನ ಇಲ್ಲಿ ಮಾಡ್ಬೋದು ಅಂತ. ಹಾಗೇನೆ ಇಟ್ ಮೇ ಆಲ್ಸೋ ಫಾರ್ಮ್ ಎ ಲಾಂಗ್ ಟರ್ಮ್ ಅಗ್ರಿಮೆಂಟ್ ವಿತ್ ದ ಸಪ್ಲೈಯರ್ಸ್ ಟು ಸೆಕ್ಯೂರ್ ಇಟ್ಸ್ ಮೆಟೀರಿಯಲ್ ಸೋರ್ಸ್ ಅಂಡ್ ಪ್ರೈಸಿಂಗ್ ಅಂತಂದ್ರೆ ಅದರ ವಸ್ತು ಮೂಲ ಮತ್ತು ಬೆಲೆಗಳನ್ನ ಭದ್ರಪಡಿಸಿಕೊಳ್ಳಲು ಇದು ಪೂರೈಕೆದಾರರೊಂದಿಗೆ ದೀರ್ಘಾವಧಿಯ ಒಪ್ಪಂದವನ್ನ ಪೂರೈಸಬಹುದು. ಅಂದ್ರೆ ಇಲ್ಲಿ ಈ ತರ ಒಂದು ರಿಲೇಶನ್ಶಿಪ್ ಚೆನ್ನಾಗಿದ್ದಾಗ ಆಟೋಮೆಟಿಕಲಿ ನಾವು ಅವ್ರ ಜೊತೆಯಲ್ಲಿ ಲಾಂಗ್ ಟರ್ಮ್ ಅಗ್ರಿಮೆಂಟ್ ನ ಮಾಡ್ಕೊಳ್ಳುವಂಥದ್ದು ಅಲ್ವಾ. ಕಡಿಮೆ ಬೆಲೆಗೆ ಹೆಚ್ಚಿನ ಒಂದು ಡಿಸ್ಕೌಂಟ್ ಜೊತೆಯಲ್ಲಿ ಅತಿ ಹೆಚ್ಚಿನ ಕಡೆ ಒಂದು ಕಚ್ಚಾ ಸಾಮಗ್ರಿಗಳೆಲ್ಲ ಪೂರೈಕೆ ಆದಾಗ ನಾವು ಇಲ್ಲಿ ನಮ್ಮ ನಿಗದಿತವಾದಂತಹ ಒಂದು ಗುರಿಯನ್ನ ಅಚೀವ್ ಮಾಡಲಿಕ್ಕೆ ನಮ್ಗಿದು ಸಹಾಯ ಮಾಡಿಕೊಡ್ತದೆ. ಓಕೆ, ಈಗ ಮುಂದಿನ ಒಂದು ಅಂಶ ನೋಡೋಣ. ಇದರಲ್ಲಿ ಎಂಥದ್ದು ಏನಪ್ಪಾ ಅಂದ್ರೆ ಸೆಲ್ಲಿಂಗ್ ಜನರಲ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಅಂದ್ರೆ ಮಾರಾಟ, ಸಾಮಾನ್ಯ ಹಾಗೂ ಆಡಳಿತಾತ್ಮಕ ವೆಚ್ಚಗಳನ್ನ ಕಡಿಮೆ ಮಾಡೋದು. ಹೇಗೆ ಮಾಡೋದಂದ್ರೆ ಇಟ್ ಈಸ್ ಯೂಶುವಲಿ ಒನ್ ಆಫ್ ದ ಲಾರ್ಜೆಸ್ಟ್ ಎಕ್ಸ್ಪೆನ್ಸಸ್ ಇನ್ ಎ ಕಂಪನಿ. ಅಂದ್ರೆ ಇದು ಸಾಮಾನ್ಯವಾಗಿ ಕಂಪನಿಯ ಅತಿ ದೊಡ್ಡ ಖರ್ಚಿನಲ್ಲಿ ಒಂದಾಗಿದೆ, ಲಾರ್ಜೆಸ್ಟ್ ಎಕ್ಸ್ಪೆನ್ಸಸ್ ಅಲ್ಲಿ. ಯಾಕಂದ್ರೆ ಸ್ಯಾಲ್ರಿ ಕೊಡುವಂಥದ್ದು, ಹಾಗೆ ಮಿಷಿನರೀಸ್, ಮೇಂಟೆನೆನ್ಸ್ ಆಫ್ ಮಿಷಿನರೀಸು, ರಾ ಮೆಟೀರಿಯಲ್ಸ್ ಪರ್ಚೇಸಸ್ಸು, ಹಿಂಗೆ ಎಲ್ಲ ವಗೇರೆ ಎಲ್ಲ ಇಲ್ಲೇನೆ ಇರ್ತವೆ. ಹಂಗಾಗಿ ದೊಡ್ಡ ಒಂದು ಮಟ್ಟದ ಖರ್ಚಾಗಿರುತ್ತೆ. ದೇರ್ ಫೋರ್ ಏನ್ ಮಾಡೋದು, ಬೀಯಿಂಗ್ ಏಬಲ್ ಟು ಮಿನಿಮೈಸ್ ದೆಮ್, ಅದನ್ನ ಕಡಿಮೆ ಮಾಡೋದಕ್ಕೋಸ್ಕರ ಏನ್ ಮಾಡೋಂಥದ್ದು, ವಿಲ್ ಹೆಲ್ಪ್ ದ ಕಂಪನಿ ಅಚೀವ್ ಆನ್ ಆಪ್ಟಿಮಲ್ ಆಪರೇಟಿಂಗ್ ಮಾರ್ಜಿನ್. ಅಂತಂದ್ರೆ ಕಂಪನಿ ಇದನ್ನ ಕಡಿಮೆ ಮಾಡಲು ಸಾಧ್ಯವಾಗೋದ್ರಿಂದ ಏನಂದ್ರೆ
ಇದು ಸಾಮಾನ್ಯವಾಗಿ ಕಂಪನಿ ಅತಿ ದೊಡ್ಡ ಖರ್ಚಲ್ಲಿ ಒಂದಾಗಿದೆ ಅಲ್ವಾ, ಇದು ಕಂಪನಿ ಅತಿ ದೊಡ್ಡ ಖರ್ಚಿನಲ್ಲಿ ಒಂದಾಗಿದೆ. ಆದ್ರಿಂದ ಏನ್ ಮಾಡ್ಬೇಕಿಲ್ಲಿ, ಅವುಗಳನ್ನ ಕಡಿಮೆ ಮಾಡಲು ಸಾಧ್ಯವಾಗದ ಕಂಪನಿಯು ಅತ್ಯುತ್ತಮ ಕಾರ್ಯಾಚರಣೆಯ ಅಂಚನ ಸಾಧಿಸಲು ಸಹಾಯ ಆಗ್ತದೆ ಅಲ್ವಾ. ನಾವು ಆಗ್ಲೇ ಏನಂತ ಓದ್ವಿ, ಪಾಯಿಂಟ್ಸ್ ಏನ್ ಓದ್ತಾ ಇದ್ವಿ, ಇನ್ಕ್ರೀಸಿಂಗ್ ಆಪರೇಟಿಂಗ್ ಮಾರ್ಜಿನ್ ಅಂತ, ಅಂದ್ರೆ ಕಾರ್ಯಾಚರಣೆಯ ಅಂಚನ್ನ ಹೆಚ್ಚಿಸುವಂಥದ್ದು. ನಾವು ಯಾವಾಗ ಹೆಚ್ಚಾಗುತ್ತೆ ಅದು, ನಾವು ಇಲ್ಲಿ ಎಕ್ಸ್ಪೆನ್ಸಸ್ ಅನ್ನ ಕಡಿಮೆ ಮಾಡಿದಾಗ, ಅಂದ್ರೆ ಏನು ವೆಚ್ಚಗಳಿದಾವೆ, ಖರ್ಚಿದೆ, ಖರ್ಚನ್ನು ಕಮ್ಮಿ ಮಾಡಿದಾಗ ಆಟೋಮೆಟಿಕಲಿ ನಮ್ಗೆ ಅದು ಹೆಚ್ಚಾಗ್ತದೆ. ಹಾಗೇನೆ ದ ಕಂಪನಿ ಶುಡ್ ಟೈಟ್ಲಿ ಕಂಟ್ರೋಲ್ ಇಟ್ಸ್ ಮಾರ್ಕೆಟಿಂಗ್ ಬಜೆಟ್. ನೋಡಿ ಏನು, ದ ಕಂಪನಿ ಶುಡ್ ಟೈಟ್ಲಿ ಕಂಟ್ರೋಲ್ ಇಟ್ಸ್ ಮಾರ್ಕೆಟಿಂಗ್ ಬಜೆಟ್ ವೆನ್ ಪ್ಲಾನಿಂಗ್ ಫಾರ್ ನೆಕ್ಸ್ಟ್ ಇಯರ್ ಸ್ಪೆಂಡಿಂಗ್. ಅಂದ್ರೆ ಮುಂದಿನ ವರ್ಷದ ಖರ್ಚುಗಾಗಿ ಯೋಜಿಸುವಾಗ ಕಂಪನಿಯು ತನ್ನ ಮಾರ್ಕೆಟಿಂಗ್ ಬಜೆಟ್ ಅನ್ನು ಕಟ್ಟುನಿಟ್ಟಾಗಿ ನಿಯಂತ್ರಿಸಬೇಕು ಅಲ್ವಾ. ಇಲ್ಲಿ ಬಜೆಟ್ ಅಂದ್ರೆ ನಿಮ್ಗೆಲ್ಲ ತಿಳಿದಿರೋ ಹಾಗೆ ಇಟ್ ಇಸ್ ಎ ಎಸ್ಟಿಮೇಷನ್ ಆಫ್ ಫ್ಯೂಚರ್ ಎಕ್ಸ್ಪೆನ್ಸಸ್ ಅಂಡ್ ಇನ್ಕಮ್ ಅಲ್ವಾ. ಬಜೆಟ್ ಅಂದ್ರೇನು, ಇಟ್ಸ್ ಎ ಎಸ್ಟಿಮೇಷನ್ ಡಾಕ್ಯುಮೆಂಟ್. ನಮ್ಗೆ ಇಷ್ಟು ಆದಾಯ ಬರ್ಬೋದು, ಇಷ್ಟು ಖರ್ಚಾಗ್ಬೋದು ಅಂತ. ನಾವು ಖರ್ಚಿನ ಕುರಿತಾಗಿ ಬಜೆಟ್ ಅನ್ನ ಮಾಡಬೇಕಾದಾಗ ಅಲ್ವಾ, ಎಕ್ಸ್ಪೆನ್ಸಸ್ ಕುರಿತಾಗಿ ಬಜೆಟ್ ಮಾಡಬೇಕಾದಾಗ ನಾವು ವೆಚ್ಚ ಕಡಿತದ ಬಗ್ಗೆ, ವೆಚ್ಚವನ್ನ ಕಡಿಮೆ ಮಾಡುವುದರ ಬಗ್ಗೆ ನಾವು ಇಲ್ಲಿ ಕಟ್ಟುನಿಟ್ಟಾಗಿ ನಿಯಂತ್ರಣವನ್ನ ಕೈಗೊಳ್ಳಬೇಕಾಗುತ್ತದೆ. ಹಾಗೇನೆ ಇಟ್ ಶುಡ್ ಆಲ್ಸೋ ಕೇರ್ಫುಲಿ ಮ್ಯಾನೇಜ್ ಇಟ್ಸ್ ಪೇರೋಲ್ ಅಂಡ್ ಓವರ್ ಹೆಡ್ ಎಕ್ಸ್ಪೆನ್ಸಸ್ ಬೈ ಎವ್ಯಾಲ್ಯೂಟಿಂಗ್ ದೆಮ್ ಪಿರಿಯಾಡಿಕಲಿ, ಕಟ್ಟಿಂಗ್ ಡೌನ್ ಅನ್ನೆಸೆಸರಿ ಲೇಬರ್ ಅಂಡ್ ಕಾಸ್ಟ್. ನೋಡ್ರಿ, ಏನೋ ನಿಯತಕಾಲಿಕವಾಗಿ ಮೌಲ್ಯಮಾಪನ ಮಾಡುವ ಮೂಲಕ ಯಾವುದನ್ನ, ಅನಗತ್ಯ ಶ್ರಮ ಮತ್ತು ಇತರ ವೆಚ್ಚಗಳನ್ನ ಕಡಿತಗೊಳಿಸುವ ಮೂಲಕ ಅದರ ವೇತನದಾರರ ಮತ್ತು ಓವರ್ ಹೆಡ್ ಎಕ್ಸ್ಪೆನ್ಸಸ್ ಗಳನ್ನ ಎಚ್ಚರಿಕೆಯಿಂದ ನಿರ್ವಹಿಸಬೇಕು. ಓಕೆ, ಸೊ ಇದು ಸರಳವಾಗಿ ಇದೆ, ಹಾಗಾಗಿ ನಿಮ್ಗೆ ಅರ್ಥ ಆಗಿತ್ತು ನಾನು ಭಾವಿಸ್ತೀನಿ. ಹಾಗೆ ಈಗ ಮೂರನೇ ಅಂಶ, ನಾವು 2 ಅಂಶ ನೋಡಿದ್ವಿ, ಈಗ ಮೂರನೇ ಅಂಶ ಹೇಳತ್ತಂದ್ರೆ ಇನ್ಕ್ರೀಸಿಂಗ್, ಏನ್ ಹೇಳ್ತಾ ಇದು, ಇನ್ಕ್ರೀಸಿಂಗ್ ಕ್ಯಾಪಿಟಲ್ ಎಫಿಷಿಯನ್ಸಿ ಅಂತಂದ್ರೆ ಬಂಡವಾಳದ ಸಾಮರ್ಥ್ಯವನ್ನ ಇದು ಹೆಚ್ಚಳ ಮಾಡುವಂಥದ್ದು. ಯಾವ ತರ ಮಾಡೋದು, ಇಟ್ ಇಸ್ ದ ರೇಷಿಯೋ ಬಿಟ್ವೀನ್ ಡಾಲರ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ಎ ಕಂಪನಿ ಅಂಡ್ ಡಾಲರ್ ದಟ್ ಸ್ಪೆಂಡ್ ಟು ಮೇಕ್ ಪ್ರಾಡಕ್ಟ್ ಆರ್ ಸರ್ವಿಸ್ ವಿಚ್ ಕ್ಯಾನ್ ರೆಫರ್ to as return on capital employed, or the ratio between earning before interest and taxes over capital employed. ಇಲ್ಲಿ ಡಾಲರ್ ಅನ್ನೋ ಜಾಗದಲ್ಲಿ ನೀವು ರೂಪಾಯಿ ಅಂತ ಬೇಕಾದ್ರೂ ಹಾಕೋಬಹುದು, ಜಪಾನ್ನ ಯೆನ್ ಕರೆನ್ಸಿ ಬೇಕಾದ್ರೆ ಹಾಕೋಬಹುದು, ಇಲ್ಲ ಆಸ್ಟ್ರೇಲಿಯಾದ ಆಸ್ಟ್ರೇಲಿಯನ್ ಡಾಲರ್ ಅಂತ ಬೇಕಾದ್ರೂ ಹಾಕೋಬಹುದು. ಆದರೆ ವಿಷಯ ಏನಪ್ಪಾ ಅಂತಂದ್ರೆ, ಇದು ಕಂಪನಿ ಮಾಡಿದ ಡಾಲರ್ ವೆಚ್ಚಗಳು ಮತ್ತು ಉತ್ಪನ್ನ ಅಥವಾ ಸೇವೆಯನ್ನ ಮಾಡಲು ಖರ್ಚು ಮಾಡುವ ಡಾಲರ್ಗಳ ನಡುವಿನ ಅನುಪಾತ. ನೋಡ್ರಿ, ಏನು, ಡಾಲರ್ ಮೇಲೆ ಮಾಡುವಂತ ವೆಚ್ಚ ಮತ್ತು ಉತ್ಪನ್ನ ಅಥವಾ ಸೇವೆಯನ್ನ ಮಾಡಲು ಖರ್ಚು ಮಾಡುವ ಡಾಲರ್ಗಳ ನಡುವಿನ ಅನುಪಾತವಾಗಿದೆ. ಇದನ್ನ ಏನ್ ಮಾಡೋದು, ಬಂಡವಾಳ ಉದ್ಯೋಗಿಗಳ ಮೇಲಿನ ಆದಾಯ, ಏನು, ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂತ ಕರಿತೀವಿ. ಬಂಡವಾಳ ಉದ್ಯೋಗಿಗಳ ಮೇಲಿನ ಆದಾಯ ಅಥವಾ ಬಂಡವಾಳದ ಮೇಲೆ ಬಡ್ಡಿ ಮತ್ತು ತೆರಿಗೆ ಮುಂಚಿನ ಗಳಿಕೆ ನಡುವಿನ ಅನುಪಾತ ಎಂದು ಉಲ್ಲೇಖಿಸಬಹುದು. ಅಂದ್ರೆ ಈಗ ಕಂಪ್ನಿಯಲ್ಲಿ ಒಂದು ಎಕ್ಸಾಂಪಲ್, ಒಂದು ಚಿಕ್ಕ ಕಂಪ್ನಿನ ಎಕ್ಸಾಂಪಲ್ ಆಗಿ ತಗೋಣ. ಹೇಗಂದ್ರೆ ಎ ಅಂತ ಹೇಳಿ ಒಂದು ವ್ಯಾಪಾರ ಸಂಸ್ಥೆ ನಮ್ಮಲ್ಲಿ ಇದೆ ಅಂತ ಅಲ್ವಾ. ಇದು ಒಂದು ಕಂಪ್ನಿ ಇದೆ, ಎ ಅಂತ ಹೇಳಿ ಒಂದು ಕಂಪ್ನಿ ಇದೆ. ಈ ಕಂಪ್ನಿಯವರು ಏನ್ ಮಾಡಿದ್ದಾರೆ, ಈ ಕಂಪ್ನಿಯಲ್ಲಿ ಸುಮಾರು 100 ಜನ ನೌಕರರು ಇದ್ದಾರೆ. ಆ ಸಂಸ್ಥೆ ಏನಾಗಿದೆ, ಬಂಡವಾಳವನ್ನ ಹೂಡಿಕೆ ಮಾಡಿ ಲಾಭವನ್ನ ಗಳಿಸಿದೆ. ಸುಮಾರು ಎಕ್ಸಾಂಪಲ್ಗೆ 1 ಲಕ್ಷ ಲಾಭವನ್ನ ಈ ಸಂಸ್ಥೆ ಗಳಿಸಿದೆ ಅಂತ ಭಾವಿಸೋದು, 1 ಲಕ್ಷ ಲಾಭ. ಈಗ ROC ಅಂದ್ರೇನು, ROC ಅಂತಂದ್ರೆ ನಂಬರ್ ಆಫ್ ಎಂಪ್ಲಾಯೀಸ್, ಇವರು 100 ಜನ ಎಂಪ್ಲಾಯೀಸ್ ಇದ್ದಾರೆ, ಲಾಭ ಬಂದಿರೋದು ಎಷ್ಟು, ಲಾಭ ಬಂದಿರೋದು 1 ಲಕ್ಷ. ಅಂದ್ರೆ ಒಬ್ಬ ಎಂಪ್ಲಾಯಿ ಸಂಪಾದನೆ ಮಾಡಿದಷ್ಟು, ಒಬ್ಬ ಎಂಪ್ಲಾಯಿ ಇಲ್ಲಿ ಸಂಪಾದನೆ ಮಾಡಿರೋಂಥದ್ದು 1,000 ಈತ ಸಂಪಾದನೆ ಮಾಡೋದು ಅಲ್ವಾ. ಹಾಗೆ ತೆರಿಗೆ ಮುಂಚಿನ ಗಳಿಕೆ, ಈಗ ಸಂಸ್ಥೆಗೆ 1 ಲಕ್ಷ ಲಾಭ ಬಂದಿದೆ, ಇದಕ್ಕೆ ತೆರಿಗೆ ಟ್ಯಾಕ್ಸ್. ಹಾಗೇನೆ ನಾವು ಏನು ಬಂಡವಾಳದಲ್ಲಿ ಸಾಲ ತಗೊಂಡ್ಬಂದಿರ್ತೀವಲ್ಲ,
ಅದರ ಬಡ್ಡಿ. ನಾವು ಲಾಭವನ್ನ ಕ್ಯಾಲ್ಕುಲೇಷನ್ ಮಾಡಬೇಕಾದಾಗ ಒಂದು ತೆರಿಗೆ ಮುಂಚೆ ಹಾಗೂ ಇಂಟ್ರೆಸ್ಟ್ನ ಮುಂಚೆ ಮಾಡ್ತೀವಿ ಅಲ್ವಾ, EBT ಅಂತ ಕರಿತೀವಿ, ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ ಅಂತ. ಇನ್ನೊಂದು ಯಾವ ಥರ ಮಾಡ್ತೀವಿ, EBIT ಅಂತ, ಅಂದರೆ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸಸ್ ಅಂತ. ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ ಅಂತಂದರೆ ತೆರಿಗೆ ಮುಂಚಿನ ಲಾಭ, EBIT ಅಂತಂದರೆ ತೆರಿಗೆ ಮತ್ತು ಬಡ್ಡಿ ಮುಂಚಿನ ಲಾಭ. ಇಲ್ಲೇನಿದೆಯಲ್ಲ EBIT ಇದೆಯಲ್ಲ, ಈ EBIT ಮತ್ತು ಇದರ ನಡುವಿನ ಅನುಪಾತ ಆಯ್ತಾ. ಹಾಗೇನೆ ಕ್ಯಾಪಿಟಲ್ ಎಫಿಷಿಯನ್ಸಿ ರಿಫ್ಲೆಕ್ಟ್ಸ್ ಹೌ ಎಫಿಷಿಯೆಂಟ್ಲಿ ಎ ಕಂಪನಿ ಇಸ್ ಡಿಪ್ಲಾಯಿಂಗ್ ಇಟ್ಸ್ ಕ್ಯಾಶ್ ಇನ್ ಇಟ್ಸ್ ಆಪರೇಷನ್ ಅಂತಂದರೆ ಕಂಪನಿಯು ತನ್ನ ಕಾರ್ಯಾಚರಣೆಯಲ್ಲಿ ತನ್ನ ಹಣವನ್ನು ಎಷ್ಟು ಪರಿಣಾಮಕಾರಿಯಾಗಿ ನಿಯೋಜಿಸುತ್ತದೆ ಎಂಬುದನ್ನು ಬಂಡವಾಳದ ದಕ್ಷತೆ ಪ್ರತಿಬಿಂಬಿಸುತ್ತದೆ ಅಲ್ವಾ. ನಮಗಿಲ್ಲಿ ಕ್ಯಾಪಿಟಲ್ ಎಫಿಷಿಯನ್ಸಿ ನಮ್ಗೆ ಹೆಂಗೆ ಚೆನ್ನಾಗಿದೆ ನೋಡಿ. ಯಾವುದೋ ವ್ಯಾಪಾರ ಸಂಸ್ಥೆ ಇದು, ಒಂದು ವ್ಯಾಪಾರ ಸಂಸ್ಥೆಯ ಬಂಡವಾಳ ದಕ್ಷತೆ ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಂತಂದರೆ ಅದು ತನ್ನ ಹಣವನ್ನು ಎಷ್ಟು ಎಫೆಕ್ಟಿವ್ ಆಗಿ ಅಥವಾ ಎಫಿಷಿಯೆಂಟ್ ಆಗಿ ಬಳಕೆ ಮಾಡ್ತಾ ಇದೆ, ನಿಯೋಜನೆ ಮಾಡ್ತಾ ಇದೆ ಅನ್ನೋದರ ಮುಖಾಂತರ ಆ ಒಂದು ಬಂಡವಾಳದ ದಕ್ಷತೆ ನಮಗಿಲ್ಲಿ ತಿಳಿದು ಬರ್ತದೆ ಆಯ್ತಾ. ಇದರಿಂದ ಏನಾಗುತ್ತೆ, ಅದರ ಹೆಚ್ಚಾದಾಗ ಆಟೋಮೆಟಿಕಲಿ ನಮಗೆ ಇಲ್ಲಿ ಷೇರುದಾರರ ಏನು ಮೌಲ್ಯ ಏನಿದೆ ಅದು ಹೆಚ್ಚಾಗ್ತಾ ಬರ್ತದೆ. ಈಗ ಮುಂದಿನ ಒಂದು ಅಂಶ, ಕ್ಯಾಪಿಟಲ್ ಎಂಪ್ಲಾಯ್ಡ್ ಇಸ್ ದ ಟೋಟಲ್ ಅಮೌಂಟ್ ಆಫ್ ಕ್ಯಾಪಿಟಲ್ ಆಫ್ ಕಂಪನಿ ಯೂಸಸ್ ಟು ಜನರಲ್ ಪ್ರಾಫಿಟ್ ವಿಚ್ ಕ್ಯಾನ್ ಬಿ ಸಿಂಪ್ಲಿಫೈಡ್ ಆಸ್ ಟೋಟಲ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟೀಸ್ ಅಲ್ವಾ. ನಾವು ಹೆಂಗೆ ಮಾಡ್ಬೋದು, ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂತಂದ್ರೆ ಅದನ್ನ ಹೆಂಗೆ ಕಂಡುಹಿಡಿತೀವಿ, ಇದನ್ನ ಒಟ್ಟು ಆಸ್ತಿಯಲ್ಲಿ ಹೊಣೆಗಾರಿಕೆಯನ್ನ ಕಳಿತೀವಿ. ಹಾಗೇನೆ ಎ ಹೈಯರ್ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಇಂಡಿಕೇಟ್ಸ್ ಎ ಮೋರ್ ಎಫಿಷಿಯಂಟ್ ಯೂಸ್ ಆಫ್ ಕ್ಯಾಪಿಟಲ್ ಜನರೇಟ್ ಶೇರ್ ಹೋಲ್ಡರ್ ವ್ಯಾಲ್ಯೂ ಅಂಡ್ ಇಟ್ ಶುಡ್ ಬಿ ಹೈಯರ್ ದ್ಯಾನ್ ದ ಕಂಪನೀಸ್ ಕ್ಯಾಪಿಟಲ್ ಕಾಸ್ಟ್ ಅಂತಂದ್ರೆ ಹೆಚ್ಚಿನ ಏನು ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಇದೆಯಲ್ಲ ಅದು ಷೇರುದಾರರ ಮೌಲ್ಯವನ್ನ ಉತ್ಪಾದಿಸಲು ಬಂಡವಾಳದ ಹೆಚ್ಚು ಪರಿಣಾಮಕಾರಿ ಬಳಕೆಯನ್ನ ಇದು ಸೂಚಿಸುತ್ತದೆ ಮತ್ತು ಏನ್ ಮಾಡುತ್ತೆ, ಇದು ಕಂಪನಿಯ ಬಂಡವಾಳ ವೆಚ್ಚಕ್ಕಿಂತ ಇದು ಹೆಚ್ಚಿರಬೇಕು. ಅಂದ್ರೆ ಏನು ಕಂಪನಿ ಎಕ್ಸ್ಪೆನ್ಸಸ್ ಮಾಡಿರ್ತದಲ್ಲ ಬಂಡವಾಳದ ಮೇಲೆ ಅದಕ್ಕಿಂತ ಕ್ಯಾಪಿಟಲ್ ಎಂಪ್ಲಾಯ್ಡು ಅಂದ್ರೆ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಇದು ಜಾಸ್ತಿ ಇರಬೇಕು. ಹಾಗಿದ್ದಾಗ ಮಾತ್ರ ನಾವು ಮಾರ್ಜಿನ್ ಅನ್ನ ಕ್ರಾಸ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಕಡೆಯದಾಗಿ ಕನ್ಕ್ಲೂಷನ್, ಉಪಸಂಹಾರ, ಏನು ಫಿನಾನ್ಷಿಯಲ್ ಸ್ಟ್ರಾಟಜಿ ಗೋಲ್ಸ್ ಅಂಡ್ ಶೇರ್ ಹೋಲ್ಡರ್ ಯಾವುದ್ರ ಬಗ್ಗೆ, ಶೇರ್ ಹೋಲ್ಡರ್ ವ್ಯಾಲ್ಯೂ ಕ್ರಿಯೇಷನ್ ಬಗ್ಗೆ ಏನಂದ್ರೆ, ಇಟ್ ಈಸ್ ಅಡ್ವಾಂಟೇಜಸ್ ಫಾರ್ ದ ಎಂಟರ್ಪ್ರಿನರಿಯಲ್ ಬಿಸ್ನೆಸ್ ಬಿಕಾಸ್ ಕಂಪನೀಸ್ ವಿತ್ ಹೈಯರ್ ರೇಟ್ಸ್ ಆಫ್ ವ್ಯಾಲ್ಯೂ ಕ್ರಿಯೇಷನ್ ಕ್ಯಾನ್ ಗ್ರೋ ಫಾಸ್ಟರ್, ಹ್ಯಾವ್ ಇಂಪ್ರೂವ್ಡ್ ಆಕ್ಸೆಸ್ ಯಾವುದು ಕ್ಯಾಪಿಟಲ್ ಮಾರ್ಕೆಟ್, ಆಫರ್ ಮೋರ್ ಆಪರ್ಚುನಿಟೀಸ್ ಟು ಎಂಪ್ಲಾಯೀಸ್ ಅಂಡ್ ಹ್ಯಾವ್ ಎ ಗ್ರೇಟರ್ ಎಬಿಲಿಟಿ ಟು ಸೆಲ್ಫ್ ಫಂಡ್. ಅಂದರೆ ಇದು ಉದ್ಯಮಶೀಲತಾ ವ್ಯವಹಾರಕ್ಕೆ ಅನುಕೂಲವಾಗಿದೆ. ಯಾವುದು ಫಿನಾನ್ಷಿಯಲ್ ಹಣಕಾಸಿನ ಗುರಿಗಳು ಮತ್ತು ತಂತ್ರಗಳು ಇವು ಉದ್ಯಮಶೀಲ ವ್ಯವಹಾರಕ್ಕೆ ಬಹಳ ಅನುಕೂಲ. ಯಾಕಪ್ಪ ಅಂದ್ರೆ ಹೆಚ್ಚಿನ ಮೌಲ್ಯ ರಚನೆಯ ಕಂಪನಿಗಳು ವೇಗವಾಗಿ ಬೆಳೆಯಬಹುದು ಅಲ್ವಾ. ಹಾಗೇನೆ ಬಂಡವಾಳ ಮಾರುಕಟ್ಟೆಗಳಿಗೆ ಸುಧಾರಿತ ಪ್ರವೇಶವನ್ನು ಅದು ಹೊಂದಬಹುದು. ಹಾಗೇನೆ ಉದ್ಯೋಗಿಗಳಿಗೆ ಹೆಚ್ಚಿನ ಅವಕಾಶಗಳನ್ನು ನೀಡಬಹುದು ಮತ್ತು ಸ್ವಯಂ ನಿಧಿಗೆ ಹೆಚ್ಚಿನ ಸಾಮರ್ಥ್ಯವನ್ನು ಇದು ಹೊಂದಿರುತ್ತದೆ ಅಲ್ವಾ. ಸ್ವಯಂ ನಿಧಿ ಅಂತ ಹೇಳಿದ್ರೆ ನಮಗೆ ಪ್ರಾಫಿಟ್ ಜಾಸ್ತಿ ಬಂದಾಗ ಏನು ಲಾಭ ಜಾಸ್ತಿ ಲಾಭ ಬರುತ್ತೆ ಅಂದ್ರೆ ನಿರೀಕ್ಷೆಗಿಂತ ಹೆಚ್ಚಿನ ಲಾಭ ಬಂದಾಗ ನಾವು ಅದರಲ್ಲಿ ಒಂದಷ್ಟು ಪ್ರಮಾಣವನ್ನ ನಮ್ಮ ಸೆಲ್ಫ್ ಫಂಡ್ಗೆ ಅಂದ್ರೆ ಅದನ್ನ ಹೆಚ್ಚು ಮಾಡ್ಕೋಬಹುದು, ಸಂಸ್ಥೆಯ ನಿಧಿಯನ್ನ ಹೆಚ್ಚಳ ಇಲ್ಲಿ ಮಾಡ್ಕೋಬಹುದು. ಓಕೆ, ಸೊ ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಮುಂದಿನ ಒಂದು ಅವಧಿಯಲ್ಲಿ ಮತ್ತೊಂದು ಹೊಸ ವಿಚಾರನ ತಗೊಂಡ್ಬರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.